ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯಾ ಗೃಹೀತ ಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶಃ ಚರಣಶ್ರವಣತ್ವಗಾಧೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನೌಮಿ ನ್ಯಾಯಸುಧಾಧಿಕೃಜ್ಯ ಮುನೀನ್ನ ಶ್ರೀಪಾಡರಾಸನ್ಮನಿಂ ವ್ಯಾಸಾರ್ಯಾನ್ನ ವಿವಿಧಾಗಮಾಪ್ತಿಭಿರಾನ್ ಶ್ರೀವಾಡಿರಾಜಾನಪಿ ವಂದೇ ಹಂಸವರಾನ್ನ ರಘುತ್ತಮ ಗುರುಂ ವೈದಗ್ಧ್ಯವಾರಾಂ ನಿಧಿ ಶ್ರೀ ಸತ್ಯೌರುತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿವದಾಚಾರ್ಯಂ ವೇದಜ್ಞಾನಾಬ್ಜಚಂದಿರಂ ದುರ್ಮತತ್ವಾಂತ ಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯ ನೌಮಿ ನ್ಯಾಯಸುಧಾರತಾನ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಿವೃತ್ತ ಕರ್ಮ ಪ್ರಕರಣದಲ್ಲಿ ಈಗಾಗಲೇ ತಿಳಿಸಿದಂತೆ ಪರಮಾತ್ಮನ ಹೊರತುಪಡಿಸಿ ಅವನಲ್ಲಿ ಮಾಡತಕ್ಕಂತಹ ಭಕ್ತಿ, ಶ್ರದ್ಧೆ, ವಿಶ್ವಾಸ, ನಾಮ ಸಂಕೀರ್ತನೆ, ಆರಾಧನೆ, ಅರ್ಚನೆ ಈ ಎಲ್ಲವನ್ನು ಹೊರತುಪಡಿಸಿ ಐಹಿಕ ಸುಖಕ್ಕಾಗಿ ಮಾಡತಕ್ಕಂತಹ, ಭೋಗಕ್ಕಾಗಿ ಮಾಡತಕ್ಕಂತಹ ಎಲ್ಲ ಕರ್ಮಗಳನ್ನು ಪ್ರವೃತ್ತ ಕರ್ಮದಲ್ಲಿ ಆ್ಯಡ್ ಮಾಡಿದರು. ಆದರೆ ಭಗವಂತನ ಕುರಿತು ಮಾಡತಕ್ಕಂತಹ ವಿಶಿಷ್ಟವಾದ ಕರ್ಮಗಳನ್ನೆಲ್ಲ ನಿವೃತ್ತ ಕರ್ಮದಲ್ಲಿ ಸೇರಿಸಿದರು. ಅದನ್ನೇ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶ ಮಾಡಿದ. ಹೇಗಿರಬೇಕು ಅನ್ನುವುದರ ಬಗ್ಗೆ ಜ್ಞಾನ ವಿಜ್ಞಾನ ವಿರಾಜಿತೇನ, ಕೇವಲ ಸಾಮಾನ್ಯ ಜ್ಞಾನ ಅಲ್ಲ, ಬಿಂಬೋಪಾಸನ ಜ್ಞಾನ ವಿಶೇಷವಾಗಿ ಮಾಡಿಕೊಳ್ಳಬೇಕು. ಸಾಮಾನ್ಯ ಜ್ಞಾನ ಮನುಷ್ಯನಿಗೆ ಇರುತ್ತದೆ, ವಿಜ್ಞಾನ ಎಂಬುದಕ್ಕೆ ಬಿಂಬೋಪಾಸನೆ ಅಂತ ಕರೀತಾರೆ. ಆ ಬಿಂಬೋಪಾಸನೆ ಇಲ್ಲದೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬಿಂಬ ಇದು ಬಹಳ ಪ್ರಧಾನ ಅಂತ ಹೇಳಿ ಬಿಂಬರೂಪಿಯಾದ ಪರಮಾತ್ಮನ ಉಪಾಸನೆಯ ಕ್ರಮವನ್ನ ನಮಗೆ ಬಹಳ ಸುಂದರವಾಗಿ ಮಾದ್ನೂರು ವಿಷ್ಣು ತೀರ್ಥರು ಇಲ್ಲಿ ಪ್ರತಿಪಾದನೆಯನ್ನು ಮಾಡಿಕೊಟ್ಟಿದ್ದಾರೆ. ಮಾಡಿ ಅನಂತರದಲ್ಲಿ ಹೇಳ್ತಾರೆ, ಪುತ್ರಾಂಶ ಶಿಷ್ಯಾಂಶ್ಚ ಪಿತಾ ಗುರರ್ವ ಮಲ್ಲೋಕ ಕಾಮೋ ಮದನುಗ್ರಹಾರ್ಥ ಇತ್ತಂ ವಿಮನ್ಯುಂ ಅನುಶಿಷ್ಯಾದ ದತ್ತಜ್ಞಾನ್ ನಯೋಜಯತ್ ಕರ್ಮ ಸುಕರ್ಮ ಮೂಢಾನ್. ಪುತ್ರಾಂಶ ಶಿಷ್ಯಾಂಶ್ಚ ಪಿತಾ ಗುರೋರ್ವ ಹೇಳ್ತಾರೆ, ನಾವು ಎಲ್ಲರಿಗೂ ಉಪದೇಶ ಮಾಡಬೇಕು, ಯೋಗ್ಯರಿಗೆ ಎಲ್ಲರಿಗೂ ಉಪದೇಶ ಮಾಡಬೇಕು. ಯಾರ್ಯಾರಿಗೂ ಉಪದೇಶ ಮಾಡಬೇಕು ಅಂತ ಹೇಳಿದ್ದಾರೆ? ನನ್ನ ಅನುಗ್ರಹವನ್ನ ಅಪೇಕ್ಷೆ ಪಡತಕ್ಕಂತಹ, ಪರಮಾತ್ಮನ ಅನುಗ್ರಹವನ್ನ ಅಪೇಕ್ಷೆ ಪಡತಕ್ಕಂತಹ ಪುತ್ರಾಂಶ ಶಿಷ್ಯಾಂಶ್ಚ ಪಿತಾ ಗುರೋರ್ವ ಮಲ್ಲೋಕ ಕಾಮೋ, ಅಂದರೆ ನನ್ನ ಲೋಕ, ಅಂದರೆ ನನ್ನ ಹತ್ತಿರ ಬರುವುದಕ್ಕೆ ಯಾರ್ಯಾರಿಗೆ ಇಚ್ಛೆ ಇದೆ, ನನ್ನ ಆರಾಧನೆ ಮಾಡುವುದಕ್ಕೆ ಯಾರ್ಯಾರಿಗೆ ಇಚ್ಛೆ ಇದೆ, ಕಾಮ ಇದೆ, ಅಂತಹ ಮಕ್ಕಳಾಗಿರಬಹುದು, ಶಿಷ್ಯರಾಗಿರಬಹುದು, ತಂದೆಯಾಗಿರಬಹುದು, ಗುರುಗಳಾಗಿರಬಹುದು, ಜ್ಞಾನಿಗಳಾಗಿರಬಹುದು, ಹಿರಿಯರಾಗಿರಬಹುದು, ಇವರೆಲ್ಲರನ್ನೂ ಉದ್ದೇಶಿಸಿಕೊಂಡು ಬೋಧಿಸಬೇಕು. ಯಾಕೆಂದರೆ ಅವರು ನನ್ನ ಹತ್ತಿರ ಬರುವುದಕ್ಕೆ ಅಪೇಕ್ಷೆ ಪಡ್ತಾರೆ. ಅಂತಹ ಯೋಗ್ಯರಾಗಿರತಕ್ಕಂಥವರಿಗೆ ಉಪದೇಶ ಮಾಡತಕ್ಕಂಥದ್ದು ಬಹಳ ಪ್ರಧಾನವಾದದ್ದು. ಅವರಿಗೆ ಉಪದೇಶ ಮಾಡಿ ನೋಡಿ, ಇಲ್ಲಿ ಹೇಳ್ತಾರೆ, ತಥಾ ಮಮ ಅನುಗ್ರಹ ಅರ್ಥ ಪ್ರಯೋಜನಂ, ನನ್ನ ಅನುಗ್ರಹಕ್ಕಾಗಿ ಕರ್ಮಾಚರಣೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಕೊಂಡು ಬರ್ತಾರೆ. ಅಂಥವರಿಗೆ ನಾವು ಉಪದೇಶ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರತಕ್ಕಂತಹ ಧರ್ಮ. ಹಾಗಾದರೆ ಒಂದು ಮಾತು ಹೇಳ್ತಾರೆ, ಏನು ಹಾಗಾದರೆ? ಯಾರೇ ಇರಲಿ, ಜ್ಞಾನಿಗಳು, ಹಿರಿಯರು ಯಾರೋ ನಮ್ಮ ಹತ್ತಿರ ಬರ್ತಾರೆ. ಜ್ಞಾನಿಗಳಿಗೆ ವಿಶೇಷವಾಗಿ ಅವರಿಗಿಂತಲೂ ಹಿರಿಯ ಜ್ಞಾನಿಗಳು ಉಪದೇಶ ಮಾಡುತ್ತಾರೆ. ಈಗ ಎಷ್ಟೋ ಜನ ದೊಡ್ಡ ದೊಡ್ಡ ಆಚಾರ್ಯರಿರ್ತಾರೆ, ಅವರಿಗೂ ಕೆಲವು ಸಮಸ್ಯೆಗಳು ಬರ್ತದೆ. ಅವುಗಳನ್ನು ಸ್ವಾಮಿಗಳ ಹತ್ತಿರ ಹೋಗ್ತಾರೆ, ಸಮಸ್ಯೆ ಪರಿಹಾರ ಮಾಡಿಕೊಳ್ಳುತ್ತಾರೆ. ಇನ್ನು ಗೃಹಸ್ಥರು ಬರ್ತಾರೆ, ಅವರಿಗೂ ಅನೇಕ ತರಹದ ಸಮಸ್ಯೆಗಳಿರ್ತಾವೆ. ಅದನ್ನು ಬಂದು ಆಚಾರ್ಯ ಹತ್ತಿರ ಕೇಳಿಕೊಳ್ಳುತ್ತಾರೆ, ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುತ್ತಾರೆ.
ಕೆಲವು ಸಂದರ್ಭದಲ್ಲಿ ಮಕ್ಕಳಿಂದ ತಂದೆಯೂ ಕಲಿಯೋದಿರ್ತದೆ, ತಂದೆಯಿಂದ ಮಕ್ಕಳು ಕಲಿಯೋದು ಇರ್ತದೆ. ಮಕ್ಕಳಿಗೆ ಗೊತ್ತಾಗುವುದಿಲ್ಲ. ಈಗ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಧರ್ಮದ ಬಗ್ಗೆ ಉಪದೇಶ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ತನ್ನ ಮಕ್ಕಳಿಗೂ ಹೇಳಬೇಕು, ನೀನು ಭಗವಂತನ ಅನುಗ್ರಹವನ್ನ ಪಡೆದುಕೊಳ್ಳುವುದಕ್ಕಾಗಿ, ಪುರುಷಾರ್ಥ ಸಾಧನವನ್ನ ಮಾಡುವುದಕ್ಕಾಗಿ ಸನ್ನದ್ಧರಾಗಿ ಅನ್ನುವುದಕ್ಕಾಗಿ ನಿವೃತ್ತ ಕರ್ಮದಲ್ಲಿ ತೊಡಗಿಸಬೇಕು. ಏನಾಗಿಬಿಡ್ತದೆ ಅಂದ್ರೆ ನಮಗೆ ಅತಯೇವ ಕರ್ಮಸು ಪ್ರವೃತ್ತೇಶು ಮೂಢಾನ್, ನಾವೆಲ್ಲರೂ ಮೂಢರು, ಅಂಧರು, ನಮಗೆ ಗೊತ್ತಿಲ್ಲ ಯಾವ ಕರ್ಮ ಆಚರಿಸಬೇಕು ಅನ್ನುವ ಜ್ಞಾನ ನಮಗಿಲ್ಲ. ಯಾವ ಕರ್ಮಗಳನ್ನು ಮಾಡಬೇಕು ಅನ್ನುವ ಜ್ಞಾನ ನಮಗೆ ಇಲ್ಲದೇ ಇದ್ದಾಗ ನಮ್ಮನ್ನು ಅಕಸ್ಮಾತ್ ಏನಾದರೂ ಪ್ರವೃತ್ತ ಕರ್ಮದಲ್ಲಿ ತೊಡಗಿಸಿದ್ದೇ ಆದರೆ ಅದು ಪುರುಷಾರ್ಥ ಸಾಧನವಾಗುವುದರಿಂದ ಅದರಿಂದ ನಮಗೆ ವಿಶೇಷವಾದ ಅನರ್ಥವಾಗ್ತದೆ. ಪ್ರವೃತ್ತ ಕರ್ಮದಲ್ಲಿ ತೊಡಗಿಸುವುದಕ್ಕಿಂತ ಈ ರೀತಿಯಾಗಿ ಉಪನ್ಯಾಸಾದಿಗಳನ್ನು ಶ್ರವಣ ಮಾಡುವುದು, ಪುರಾಣ ಕೀರ್ತನೆಗಳನ್ನು ಶ್ರವಣ ಮಾಡುವುದರು ತನ್ಮೂಲಕವಾಗಿ ಆ ಎಲ್ಲರೂ ಸಹಿತ ಶಿಷ್ಯರಾಗಿರಬಹುದು, ಯಾರೇ ತಂದೆ ಆಗಿರಬಹುದು, ಮಕ್ಕಳಾಗಿರಬಹುದು, ಯಾರ್ಯಾರು ನನ್ನನ್ನು ಅಪೇಕ್ಷೆ ಪಟ್ಟುಕೊಂಡು ಬರ್ತಾರೆ ಅವರೆಲ್ಲರಿಗೂ ಸಹಿತ ವಿಶಿಷ್ಟವಾಗಿ ಶಾಸ್ತ್ರ ಬೋಧಿಸ್ತದೆ. ಅವರೆಲ್ಲರೂ ಸಹಿತ ನಿವೃತ್ತ ಕರ್ಮದಲ್ಲಿ ತೊಡಗಬೇಕು ಅನ್ನುವುದು ಇಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಧರ್ಮ. ಅದಕ್ಕಾಗಿ ಹೇಳಿದ್ರು, ಪುತ್ರಾಂಶ ಶಿಷ್ಯಾಂಶ ಪಿತಾ ಗುರೋರ್ವ ಮಲ್ಲೋಕ ಕಾಮೋ ಮದನುಗ್ರಹಾರ್ಥ, ನನ್ನ ಅನುಗ್ರಹಕ್ಕಾಗಿ, ನನ್ನ ವೈಕುಂಠದ ಪ್ರಾಪ್ತಿಗಾಗಿ. ಅವರು ಮಕ್ಕಳೇ ಯಾರು ಬೇಕಾದವರಾಗಿರಬಹುದು, ಯುವಕರಾಗಿರಬಹುದು, ಸಣ್ಣ ಮಕ್ಕಳಾಗಿರಬಹುದು, ಸ್ತ್ರೀಯರಾಗಿರ್ತಕ್ಕಂಥವರಾಗಿರಬಹುದು, ತಂದೆಯಾಗಿರಬಹುದು, ಗುರುಗಳಾಗಿರಬಹುದು, ಜ್ಞಾನಿಗಳಾಗಿರಬಹುದು, ಎಲ್ಲರೂ ನನ್ನ ಲೋಕವನ್ನು ಅಪೇಕ್ಷೆ ಪಟ್ಟುಕೊಂಡು ಬರುವುದಾದರೆ ಅಥವಾ ನನ್ನ ಅನುಗ್ರಹಾರ್ಥವನ್ನು ಪಡೆದುಕೊಂಡು ಬರುವುದಾದರೆ ಅಂಥವರಿಗೆ ಈ ಶಾಸ್ತ್ರ ಉಪದೇಶ ಮಾಡ್ತದೆ. ಏನು ಅಂತಂದ್ರೆ, ನೀವು ನಿವೃತ್ತ ಕರ್ಮದಲ್ಲಿ ತೊಡಗಿ, ನಿವೃತ್ತ ಕರ್ಮದಲ್ಲಿ ನೀವು ಯೋಜಿತರಾಗಿ ಅಂತ. ಆದರೆ ಕೆಲವರಿಗೆ ಏನಾಗ್ತದೆ ಅಂದ್ರೆ, ಅಜ್ಞಾನಿಗಳಿಗೆ, ಮೂಢರಿಗೆ ಗೊತ್ತಾಗುವುದಿಲ್ಲ. ಅಂಥವರು ಪ್ರವೃತ್ತ ಕರ್ಮದಲ್ಲಿ ತೊಡಗ್ತಾರೆ. ಪ್ರವೃತ್ತ ಕರ್ಮದಲ್ಲಿ ತೊಡಗಿರತಕ್ಕಂಥವರನ್ನ ಬುದ್ಧಿ ಹೇಳಿ, ತಿಳಿ ಹೇಳಿ ಅವರನ್ನ ನಿವೃತ್ತ ಕರ್ಮದೊಳಗೆ ವಾಲಿಸ್ತಕ್ಕಂಥದ್ದು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಅದನ್ನ ಕರ್ಮಸು, ಅದಕ್ಕಾಗಿ ಹೇಳ್ತಾರೆ ಕರ್ಮಸು ನಯೋಜಯೇದಿತಿ ಅಂತ ಹೇಳಿದ್ದಾರೆ. ಅಂದ್ರೆ ಕರ್ಮಸು ನಯೋಜಯೇದಿತಿ ಅಂತ ಶಬ್ದ ಪ್ರಯೋಗ ಮಾಡಿದ್ದೇನು ಅಂತಂದ್ರೆ, ಪ್ರವೃತ್ತ ಕರ್ಮಸು ನಯೋಜಯೇದಿತಿ ಅಂತ. ಪ್ರವೃತ್ತ ಕರ್ಮದಲ್ಲಿ ಅವರನ್ನು ತೊಡಗಿಸಬೇಡಿ, ಆದಷ್ಟು ನಿವೃತ್ತ ಕರ್ಮದಲ್ಲಿ ತೊಡಗಿಸಿ ಅನ್ನುವಂತಹ ಮಾತನ್ನ ನಮಗೆ ಇಲ್ಲಿ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಈ ಶ್ಲೋಕದ ಅರ್ಥ ಇನ್ನೂ ಬಹಳಷ್ಟು ವಿಶಿಷ್ಟವಾದ ಅರ್ಥಗಳನ್ನು ಸಹಿತ ನಮಗೆ ತಿಳಿಸಿಕೊಡ್ತದೆ. ಏನು ಅಂತಂದ್ರೆ, ನಾವು ಎಲ್ಲರಿಗೂ ಉಪದೇಶ ಮಾಡತಕ್ಕಂಥದ್ದು ಶಾಸ್ತ್ರ ಉಪದೇಶ ಮಾಡುತ್ತದೆ, ಎಲ್ಲವನ್ನೂ ತಿಳಿಸಿಕೊಡ್ತದೆ. ಹಾಗಾದರೆ ಶಾಸ್ತ್ರ ನಮಗೆ ಏನು ತಿಳಿಸಿಕೊಡ್ತದೆ? ಇದು ಏನು ಅಂದರೆ ಮೋಕ್ಷ ಶಾಸ್ತ್ರ, ಮೋಕ್ಷವನ್ನು ಕೊಡತಕ್ಕಂತಹ ಶಾಸ್ತ್ರ ಶ್ರೀಮದ್ ಭಾಗವತ ಶಾಸ್ತ್ರ. ಇದಂ ಪುರಾಣಂ ಬ್ರಹ್ಮ ಸಂಹಿತಂ. ಎಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು. ಯಾರ್ಯಾರು ಜ್ಞಾನದ ಅಪೇಕ್ಷೆಯನ್ನಿಟ್ಟುಕೊಂಡು ಬರ್ತಾರೋ ಎಲ್ಲರಿಗೂ ಸಹಿತ ಈ ಶಾಸ್ತ್ರ ಅತ್ಯಂತ ಅವಶ್ಯಕತವಾಗಿರ್ತಕ್ಕಂಥದ್ದು. ಅವರ ಎಲ್ಲರಿಗೂ ಸಹಿತ ವಿಶೇಷವಾಗಿ ಈ ಶಾಸ್ತ್ರವನ್ನು ತಿಳಿಸಿ ಅವರಿಗೆ ಪ್ರವೃತ್ತ ಕರ್ಮದಲ್ಲಿರೋರನ್ನು ನಿವೃತ್ತ ಕರ್ಮದೆಡೆಗೆ ಅವರನ್ನು ಬಾಗಿಸ್ತಕ್ಕಂಥದ್ದು, ಅವರನ್ನ ಪ್ರವೇಶ ಮಾಡಿಸ್ತಕ್ಕಂಥದ್ದು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು ಅನ್ನುವಂತಹ ವಿಷಯವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಹಾಗಾದರೆ ಹಿಂದೆಯೇ ತಿಳಿಸಿಬಿಟ್ಟಿದ್ದಾರೆ, ಭಗವಂತನ ಕುರಿತು ಮಾಡುವ ಎಲ್ಲ ಕರ್ಮಗಳು ಭಗವಂತನ ಅನುಗ್ರಹ ಪೂರ್ವಕವಾಗಿ ವೈಕುಂಠಕ್ಕೆ ಪುರುಷಾರ್ಥ ಸಾಧನೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮೋಕ್ಷ. ಮೋಕ್ಷ ಸಾಧನಕ್ಕಾಗಿ ಮಾಡತಕ್ಕಂತಹ ಎಲ್ಲ ಕರ್ಮಗಳು ನಿವೃತ್ತ ಕರ್ಮಗಳು. ಐಹಿಕ ಸುಖಕ್ಕಾಗಿ ಭೋಗಕ್ಕಾಗಿ ಮಾಡತಕ್ಕಂತಹ ಕರ್ಮಗಳೆಲ್ಲವೂ ಸಹಿತ ಪ್ರವೃತ್ತ ಕರ್ಮಗಳು. ಹೀಗಾಗಿ ಪ್ರವೃತ್ತ ಕರ್ಮದಲ್ಲಿ ನಮ್ಮನ್ನು ತೊಡಗಿಸದೆ ನಿವೃತ್ತ ಕರ್ಮದಲ್ಲಿ ತೊಡಗಿಸಿದಾಗ ಬಹಳ ದೊಡ್ಡ ಸಾಧನವನ್ನ ನಾವು ಅನುಭವಿಸ್ತೇವೆ ಅನ್ನುವಂತಹ ಮಾತನ್ನು ಸಹಿತ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಆದರೆ ನಿನ್ನೆ ನಾನು ತಿಳಿಸಿ ಹೇಳಿದೆ, ಇದೇ ವ್ಯಾಖ್ಯಾನಕಾರ ಹೇಳುತ್ತಾರೆ, ಒಂದೇ ಸಾರಿ ನಾವು ಯಾರೂ ನಿವೃತ್ತ ಕರ್ಮದಲ್ಲಿ ತೊಡಗಲಿಕ್ಕಾಗುವುದಿಲ್ಲ. ಯಾಕೆಂದ್ರೆ ನಾವು ಪ್ರವೃತ್ತ ಕರ್ಮಗಳನ್ನು ಮಾಡಿ 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 ಏನೋ ಅಧಿಕ ಮಾಸ ಬಂತು, 33 ನಾಮ ಸಂಕೀರ್ತನೆಗಳನ್ನು ಹೇಳ್ತೇವೆ. ಹೇಳಿದ ಮೇಲೆ ನಮ್ಮಲ್ಲಿ ಅದೇ ತರಹದ ಭಾವನೆ ಇರ್ತದ. ಕೊನೆಯಲ್ಲಿ ನಾವು ಎಲ್ಲರೂ ಪ್ರಯೋಜನ ಅಪೇಕ್ಷೆ ಪಟ್ಟೇ ಪಡ್ತೇವೆ, ಫಲದ ಅಪೇಕ್ಷೆ ಪಟ್ಟೇ ಪಡ್ತೇವೆ. ಹೀಗಾಗಿ ಕೊನೆಗೇನು ಹಾಡು ಹಾಡೋದು, ಶ್ರೀಪತಿಯು ನನಗೆ ಸಂಪದವಿಯಲ್ಲಿ ವಾಣಿ ಪತಿಯು ನನಗೆ ದೀರ್ಘಾಯ ಕೊಡಲಿ ದಿನ ದಿನದಿ ಧನ್ವಂತರಿ. ಜೋರು ಹೇಳೋದು ಅದೊಂದು. ಆ ಹಾಡು ಚೆನ್ನಾಗಿ ಜೋರು ಹೇಳ್ತಾರೆ.
ಯಾಕೆಂದ್ರೆ ಭಗವಂತ ವಿಶೇಷವಾಗಿ ಕೊಡ್ಲಿ ಅಂತ. ಹಾಗೆ ಸಂಪತ್ತು ಕೊಡ್ಲಿ, ಅವಶ್ಯವಾಗಿ ಕೊಡ್ಲಿ. ನಿನ್ನೆ ಹೇಳಿದ್ದೇನೆ ನಾನು, ಸಂಪತ್ತು ಅಪೇಕ್ಷೆ ಪಡುವುದು ಪ್ರವೃತ್ತ ಕರ್ಮ ಅಂತ ಅಷ್ಟೇ ಅಲ್ಲ. ಅಥವಾ ನಮಗೆ ಭೋಗ ಅನ್ನೋದಕ್ಕೆ ಹೇಳಿದ್ದೇನೆ ನಾನು, ಯಾವ ತರಹದಲ್ಲಿ ಭೋಗ ಅಪೇಕ್ಷೆ ಪಡಬೇಕು ಅನ್ನೋದು ಹೇಳಿದ್ದೇನೆ. ಸಂಪತ್ತು ಆಗಿರಬಹುದು, ಆಯುಷ್ಯ ಆಗಿರಬಹುದು, ಇದೆಲ್ಲವೂ ಸಹಿತ ನಾವು ಸಾಧನ ಮಾಡುವುದಕ್ಕೆ ಕೊಡಿ ಅಂತಂದ್ರೆ ಅದು ಸಹಿತ ನಿವೃತ್ತ ಕರ್ಮದಲ್ಲೇ ಆಡಾಗತ್ತೆ. ಆದರೆ ನಾವು ಐಹಿಕ ಸುಖಕ್ಕಾಗಿ, ಭೋಗಕ್ಕಾಗಿ ಆ ಸಂಪತ್ತು ಐಶ್ವರ್ಯವನ್ನ ಕೇಳಿದ್ದೇ ಆದರೆ ಅದು ಪ್ರವೃತ್ತ ಕರ್ಮದಲ್ಲಿ ತೊಡಗಿದಂತೆ. ಅದಕ್ಕಾಗಿ ಭಾಗವತದ ದಶಮಸ್ಕಂದದಲ್ಲಿ ಸತ್ಯಧರ್ಮರು ವ್ಯಾಖ್ಯಾನವನ್ನು ಬರೆಯುವಾಗ ಹೇಳ್ತಾರೆ, ಕೃಷ್ಣ ಪರಮಾತ್ಮ ಅವತಾರ ಮಾಡಿದ. ಎಲ್ಲಿ ಅವತಾರ ಮಾಡಿದ? ಸಾಕ್ಷಾತ್ ಯದುವಿನ ವಂಶದೊಳಗೆ ಅವತಾರವನ್ನು ಮಾಡುತ್ತಾನೆ. ಯಯಾತಿಯ ಚರಿತ್ರೆಯನ್ನು ನಿರೂಪಣೆ ಮಾಡಿ ನವಮಸ್ಕಂದದಲ್ಲಿ ಅದನ್ನೇ ವರ್ಣಿಸಿ ಮುಂದೆ ಹೇಳುವಾಗ ಯದುವಿನ ವಂಶದೊಳಗೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ. ಹಾಗಾದರೆ ಯಯಾತಿಯ ಚರಿತ್ರೆಯನ್ನು ಕೇಳಿದಾಗ ಯಯಾತಿಯ ಮೊದಲನೆಯ ಮಗನೇ ಸಾಕ್ಷಾತ್ ಯದು. ಹಾಗಾದರೆ ಕೊನೆಯ ಮಗ ಪುರು. ಯಯಾತಿಯ ಮಾತನ್ನ ಕೇಳಿ ಯಯಾತಿಗೆ ತನ್ನ ವಿಶೇಷವಾಗಿರ್ತಕ್ಕಂತಹ ಯೌವನವನ್ನು ಕೊಟ್ಟು ಅವನಿಂದ ವೃದ್ಧ ಅವನ ಜರ ಮುಪ್ಪಾವಸ್ಥೆಯನ್ನು ತಾನು ಸ್ವೀಕಾರ ಮಾಡಿಕೊಂಡು ಅವನಿಂದ ವರ ಪಡೆದುಕೊಳ್ತಾನೆ. ಮುಂದೆ ರಾಜ್ಯ ಸಂಪತ್ತನ್ನು ತಾನೇ ಸ್ವೀಕಾರ ಮಾಡ್ತಾನೆ ಪುರು. ಆಮೇಲೆ ಯಯಾತಿಗೆ ಅವನಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ. ನಾನು ಹೀಗೆ ಮಾಡಬಾರದಾಗಿತ್ತು, ಯೌವನವನ್ನು ತೆಗೆದುಕೊಂಡು ಭೋಗಕ್ಕಾಗಿ ಬಳಸ್ಕೋಬಾರದಾಗಿತ್ತು, ಆಯಿತು ಆದರೂ ಅಂತ ಹೇಳಿ ಕೊನೆಗೆ ಅವನಿಗೆ ವೈರಾಗ್ಯ ಬಂದು ಯೌವನವನ್ನು ಮತ್ತೆ ಪುರುವಿಗೆ ಕೊಟ್ಟ, ರಾಜ್ಯ ಕೊಟ್ಟ ಕಥೆ ಕೇಳಿದ್ದೀರಿ ನೀವು. ಆದರೆ ತಂದೆಯ ಆಜ್ಞೆಯನ್ನ ಉಲ್ಲಂಘನ ಮಾಡಿರತಕ್ಕಂತಹ ಪುರುವಿನ ವಂಶದಲ್ಲಿ ಕೃಷ್ಣ ಪರಮಾತ್ಮ ಅವತಾರ ಮಾಡದೆ, ತಂದೆಯ ಆಜ್ಞೆಯನ್ನ ಪರಿಪಾಲನೆ ಮಾಡದೇ ಇರತಕ್ಕಂತಹ ಯದುವಿನ ವಂಶದಲ್ಲಿ ಪರಮಾತ್ಮ ಅವತಾರ ಮಾಡಿದ. ದೇವರು ಎಲ್ಲೇ ಅವತಾರ ಮಾಡಿದ್ರು ಶುದ್ಧವಾದ ವಂಶದಲ್ಲಿ ಅವತಾರ ಮಾಡ್ತಾನೆ ಅಂತ ಹೇಳುವಾಗ ಯದು ಏನು ಇಲ್ಲಿ ತಂದೆಯ ಆಜ್ಞೆಯನ್ನ ಪರಿಪಾಲನೆ ಮಾಡಲಿಲ್ಲ. ಹೀಗಾಗಿ ಅಂಥವನ ವಂಶದಲ್ಲಿ ಯಾಕೆ ಅವತಾರ ಮಾಡಿದ ಅಂತ ಹೇಳುವಾಗ ಅವರೇ ವ್ಯಾಖ್ಯಾನದಲ್ಲಿ ಬರೀತಾರೆ, ಪರಮಾತ್ಮ ತೆಗೆದುಕೊಂಡ ನಿರ್ಣಯದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅವನು ಸರಿಯಾಗಿರ್ತಕ್ಕಂಥವನು ಸತ್ಯಂ ಪರಂ ಧೀಮಹಿ. ಯದುವಿನ ವಂಶದಲ್ಲಿ ಯಾಕೆ ಅವತಾರ ಮಾಡಿದ ಅನ್ನೋದಕ್ಕೆ ವ್ಯಾಖ್ಯಾನದಲ್ಲಿ ಬರೀತಾರೆ. ಯಾಕೆ ಅವತಾರ ಮಾಡಿದ ಗೊತ್ತಾ? ಯದು ಬಹಳ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿ. ಅವರಪ್ಪ ಬಂದು ಕೇಳಿದ, ಅಯ್ಯೋ ನನಗೆ ಜರ ಮುಪ್ಪಾವಸ್ಥೆ ಬಂದ್ಬಿಟ್ಟಿದೆ, ನಮ್ಮ ಮಾವ ಶಾಪ್ ಕೊಟ್ಬಿಟ್ಟಿದಾನಪ್ಪ, ಏನ್ ಮಾಡೋದು? ಹಾಗಾದ್ರೆ ನನ್ನಲ್ಲಿ ಇರ್ತಕ್ಕಂತಹ ಮುಪ್ಪಾವಸ್ಥೆ ತಗೊಂಡು ನಿಮ್ಮಲ್ಲಿರೋ ಯೌವನ ಕೊಟ್ಬಿಟ್ರೆ ನಾನು ಭೋಗಿಸಿ ಆನಂದ ಸುಖಪಟ್ಟು ಆಮೇಲೆ ಮತ್ತೆ ಕೊಡ್ತೇನೆ, ರಾಜ್ಯ ಸಹಿತವಾಗಿ ಕೊಡ್ತೇನೆ ಎಂದ. ಆವಾಗ ಯದು ಹೇಳಿದ, ಜೀವನದೊಳಗೆ ಯಾರಿಗೂ ಮುಪ್ಪಾವಸ್ಥೆ ಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ. ಯಾರು ಅಪೇಕ್ಷೆ ಪಡ್ತಾರೆ ಹೇಳಿ? ಯಾರೂ ಅಪೇಕ್ಷೆ ಪಡುವುದಿಲ್ಲ. ಆದರೆ ಒಂದು ಮಾತು ಹೇಳಿದ, ನನ್ನ ಯೌವನವನ್ನು ನಿನಗೆ ಕೊಡ್ತೇನೆ, ಕೊಡೋದಿಲ್ಲ ಅಂತ ಅರ್ಥ ಅಲ್ಲ. ತಂದೆಯ ಆರೋಗ್ಯವನ್ನು ನೋಡ್ಕೊಳ್ಬೇಕಾದ್ರೂ ತಂದೆಯ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸೋದು, ಗೌರವ ತೋರಿಸಬೇಕಾದದ್ದು ಧರ್ಮ, ನಾನು ಒಪ್ಪಿಕೊಳ್ತೇನೆ. ಆದರೆ ನನ್ನ ಯೌವನ ತೆಗೆದುಕೊಂಡು ನೀನು ಮಾಡೋದೇನು? ಅಥವಾ ಬದರಿ ಯಾತ್ರೆ ಮಾಡಿ ಬರ್ತೀಯಾ? ಎಷ್ಟೋ ಜನ ಬದರಿ ಯಾತ್ರೆ ಮಾಡಿ ಬಂದಿದ್ದಾರೆ. ಬದರಿ ಯಾತ್ರೆಯನ್ನ ಮಾಡಿ ಬರ್ತೀಯಾ? ಅಥವಾ ಹರಿದ್ವಾರಕ್ಕೆ ಹೋಗಿ ಬರ್ತೀಯಾ? ಅಥವಾ ಭಗವಂತನ ದರ್ಶನಕ್ಕೆ ಏನಾದ್ರು ಸಾಧನ ಮಾಡ್ತೀಯಾ? ವಿಷ್ಣುವಂಚಕ ಮಾಡ್ತೀಯಾ? ವಿಶ್ವವಂಚಕ ಮಾಡ್ತೀಯಾ? ಏನಾದ್ರೂ ವೃತ್ತ ಅನುಷ್ಠಾನ ನಿವೃತ್ತ ಕರ್ಮದಲ್ಲಿ ನೀನು ತೊಡಗುವುದಾದರೆ ಅದಕ್ಕೆ ನಿನ್ನ ಈ ಮುಪ್ಪಾವಸ್ಥೆ ಪ್ರತಿಬಂಧಕವಾಗುವುದಾದರೆ ನನ್ನ ಯೌವನ ಕೊಡ್ತೇನೆ, ಅವಶ್ಯವಾಗಿ ಸ್ವೀಕಾರ ಮಾಡಿ ನೀನು ನಿವೃತ್ತ ಕರ್ಮದಲ್ಲಿ ತೊಡಗು. ಆದರೆ ನೀನು ಕೇಳ್ತಾ ಇರೋದು ಯಾವುದಕ್ಕೆ ಅಂದರೆ ನನ್ನ ಯೌವನವನ್ನು ಸ್ವೀಕಾರ ಮಾಡಿ ಮತ್ತೆ ನೀನು ಪ್ರವೃತ್ತ ಕರ್ಮದಲ್ಲೇ ತೊಡಗಬೇಕು ಅನ್ನೋದು ನಿನ್ನ ಅಪೇಕ್ಷೆ. ಪ್ರವೃತ್ತ ಕರ್ಮ ಇತ್ತಂಚೇನು ಐಹಿಕ ಭೋಗ. ನನ್ನ ಯೌವನ ಸ್ವೀಕಾರ ಮಾಡಿ ಮತ್ತೆ ನನ್ನ ತಾಯಿಯ ಹತ್ತಿರ ಹೋಗುವುದಿದೆ ಅಲ್ಲ, ಅದು ಮಾತೃಗಮನ ದೋಷ. ಹೀಗಾಗಿ ಮತ್ತೆ ನೀನು ಪ್ರವೃತ್ತ ಕರ್ಮದಲ್ಲಿ ತೊಡಗುವುದು ಯಾವ ಕಾಲದಲ್ಲಿಯೂ ಸಹಿತ ಪ್ರವೃತ್ತ ಕರ್ಮಸು ನಯೋಜಯೇದಿತಿ. ಭಾಗವತ ಹೇಳ್ತದೆ, ಪ್ರವೃತ್ತ ಕರ್ಮದಲ್ಲಿ ತೊಡಗಿಸುವ ಕೆಲಸವನ್ನ ಸರ್ವಥಾ ಮಾಡಬಾರದು ಅನ್ನುವುದಕ್ಕಾಗಿ ಯದು ತನ್ನ ಯೌವನವನ್ನ ಕೊಡಲಿಲ್ಲ. ಅದಕ್ಕಾಗಿ ಅಂಥವನ ಶ್ರೇಷ್ಠ ವಂಶದೊಳಗೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅವತಾರ ಮಾಡಿ ಬಂದ. ಇದರ ಅರ್ಥ ಏನು ಅಂದರೆ, ಪ್ರವೃತ್ತ ಕರ್ಮದಲ್ಲಿ ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ಸಹಿತ ತೊಡಗಿಸಬಾರದು. ಹೊರತಾಗಿ ನಿವೃತ್ತ ಕರ್ಮದಲ್ಲಿ ಅವರನ್ನು ತೊಡಗಿಸಬೇಕು ಅಂತ ನಿವೃತ್ತ ಕರ್ಮದ ಮಹತ್ವವನ್ನು ಇಲ್ಲಿ ಪ್ರಧಾನವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಶಿಷ್ಯರಿಗೂ ಸಹಿತ ಹಾಗೆ ಹೇಳಬೇಕು. ಶಿಷ್ಯರಿಗೆ ಪಾಠ ಹೇಳುವಾಗ ನಾವೆಲ್ಲ ಇವತ್ತು ಕೇಳುತ್ತೇವೆ, ಪ್ರಾರಂಭದ
ಮಣಿಮಂಜರಿ ಗ್ರಂಥ ಹಿಡಿದುಕೊಂಡು ಶ್ರೀಮನ್ ನ್ಯಾಯಸುಧಾ, ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದ ಮೇಲೆ ಆವಾಗ ಹೇಳಬೇಕು. ಏನು ಅಂದರೆ, ನೀವು ಪಾಠ ಪ್ರವಚನ ಮಾಡಿ ನಿಮ್ಮ ಜೀವನವನ್ನು ನೋಡ್ಕೊಂಡು ಹೋಗಿ, ಭಗವಂತ ಅನುಗ್ರಹ ಮಾಡ್ತಾರೆ, ನಡೆಸ್ತಾನೆ, ತಲೆ ಕೆಡಿಸ್ಕೋಬೇಡಿ ಅಂತ. ಅದಕ್ಕೆ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಿರ್ತಾರೆ, ಏನು ನಿರಂತರ ಪಾಠ ಪ್ರವಚನ ಮಾಡಿಕೊಂಡು ಹೋಗಿ ನಿಮ್ಮ ಜೀವನಕ್ಕೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಆದರೆ ನೀವೇನಾದರೂ ಭೋಗಕ್ಕಾಗಿ ಅಪೇಕ್ಷೆ ಪಟ್ಟುಕೊಂಡು ಹೋದರೆ ನಿಮಗೆ ಯಾವುದು ಜೀವನದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಾರೆ? ಶಿಷ್ಯರಿಗೆ ಉಪದೇಶ ಮಾಡುವ ಪ್ರಸಂಗದಲ್ಲಿ ಗುರುಗಳು ಹೇಳ್ತಾರೆ, ಇವತ್ತಿಗೂ ಹೇಳ್ತಾರೆ, ಎಷ್ಟೋ ಕಡೆಗೆ ಹೇಳೋದುಂಟು, ದೊಡ್ಡ ದೊಡ್ಡ ವಿದ್ವಾಂಸರಾಗ್ತಾರೆ, ಪಂಡಿತರಾಗ್ತಾರೆ. ಆದರೆ ಇವತ್ತಿನ ಜೀವನದೊಳಗೆ ಜೀವನ ನಡೆಸೋದು ತುಂಬ ಕಷ್ಟ ಇವತ್ತಿನ ಸ್ಥಿತಿಯಲ್ಲಿ. ಹೀಗಾಗಿ ಕೈ ಒಳಗೆ ದರ್ಬೆ ಹಿಡ್ಕೊಂಡ್ಬಿಟ್ಟು ಪೌರೋಹಿತ್ಯ ಮಾಡೋದಕ್ಕಾಗಿ ಹೋಗೋದಾಗಲಿ, ಅಥವಾ ಮಾಡಿಸಲಿ ಬೇಡ ಅಂತ ಅನ್ನೋದಲ್ಲ, ಪಾಪ ಜೀವನವನ್ನು ತೊರೆಯೋದಕ್ಕಾಗಿ, ಜೀವನವನ್ನು ನಿರ್ವಹಣೆ ಮಾಡೋದಕ್ಕಾಗಿ ಬಹಳಷ್ಟು ಕಷ್ಟಪಡೋ ಪರಿಸ್ಥಿತಿ ಬರ್ತದೆ ಇವತ್ತಿನ ಕಾಲದಲ್ಲಿ. ಆದರೆ ಇದೆಲ್ಲವೂ ಸಹಿತ ಏನು ಅಂದರೆ ಕಿಂಚಿತ್ ಪ್ರವೃತ್ತ ಕರ್ಮದಲ್ಲಿ ತೊಡಗಿದಂತೆ ಸರಿ. ಆದರೆ ಹಿಂದಿನ ಪ್ರಾಚೀನ ಕಾಲದಲ್ಲಿ ಯಾವ ತರಹದ ಶಿಷ್ಯರು ಸಿದ್ಧರಾಗಿ ಕೇವಲ ನಿವೃತ್ತ ಕರ್ಮದಲ್ಲೇ ತೊಡಗ್ತಿದ್ರು, ಆ ತರಹದ ಕರ್ಮವನ್ನು ಇವತ್ತಿನ ದಿವಸ ಪಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಗುರುಗಳ ಹತ್ತಿರ ಕೇಳಿದ್ರು. ಹೀಗಾಗಿ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ನಮಗೆ ನೆರವೇರಿಸೋಕ್ಕಾಗಲ್ಲ ಸ್ವಾಮಿ, ಅದಕ್ಕೆ ಏನು ಮಾಡಬೇಕು ಅಂತ. ಅದಕ್ಕಾಗಿ ಸ್ವಾಮಿಗಳು ಒಂದು ಹೇಳಿದರು, ನೀವೇನಾದರೂ ಮಾಡಿಕೊಳ್ಳಿ, ಆದರೆ ಯಾವುದೇ ಕಡೆಗೆ ಹೋಗಿ ಉಪನ್ಯಾಸ ಮಾಡಲಿ ಅಥವಾ ಪಾಠ ಪ್ರವಚನ ಮಾಡಿ ಯಾರಿಂದಲೂ ಯಾವ ತರಹದ ಹಣದ ಸಂಪತ್ತಿನ ಅಪೇಕ್ಷೆ ಪಡಬೇಕು. ಅವರು ಏನು ಭಕ್ತಿ ಶ್ರದ್ಧೆಯಿಂದ ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡಿ. ಇನ್ನು ಕೆಲವರು ಪೌರೋಹಿತ್ಯಕ್ಕೆ ಹೋಗೋರು ಅಂತಿದ್ದಾರೆ, ಅವರು ಹೋಗಿ ಹಾಗಾದ್ರೆ ಅವರು ಏನು ಭಕ್ತಿ ಶ್ರದ್ಧೆಯಿಂದ ಕೊಡ್ತಾರೆ ಸ್ವೀಕಾರ ಮಾಡಿ, ಬೇಡ ಅಂತಲ್ಲ. ಆದರೆ ನೀವು ನಿವೃತ್ತ ಕರ್ಮದಲ್ಲಿ ತೊಡಗೋದು ಒಂದು ಜೀವನದಲ್ಲಿ ಇಟ್ಕೊಂಡ್ಬಿಡಿ. ನಿರಂತರ ಪಾಠ ಪ್ರವಚನ ಇಲ್ಲದೆ ನಾನು ಬಾಯಿಯೊಳಗೆ ಹನಿ ನೀರು ಹಾಕೋದಿಲ್ಲ ಅಂತ ನೀವು ಸಂಕಲ್ಪ ಮಾಡಿ, ಅಷ್ಟೇ ಸಾಕು. ನೀವು ಶಾಸ್ತ್ರ, ಪಾಠ, ಪ್ರವಚನ ಇದನ್ನು ನಾನು ಮಾಡದೆ ನಾನು ಊಟ ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡಿ, ಈ ನಿವೃತ್ತ ಕರ್ಮ ಕನಿಷ್ಠ ಪಕ್ಷದಲ್ಲಿ ಈ ನಿವೃತ್ತ ಕರ್ಮದಲ್ಲಿ ಆದರೂ ನಿಮ್ಮನ್ನು ತೊಡಗಿಸಿಕೊಂಡದ್ದೇ ಆದರೆ ನಿಮ್ಮ ಜೀವನ ಅದು ಸಾರ್ಥಕವಾಗ್ತದೆ ಅನ್ನುವಂತಹ ಮಾತನ್ನ ಸ್ವಾಮಿಗಳು ಪಾಠದೊಳಗೆ ಹೇಳ್ತಾ ಇದ್ರು. ಹೀಗಾಗಿ ಎಷ್ಟೋ ಜನರು ಕೆಲವರು ಅಂದರು, ಏನು ಸ್ವಾಮಿ ಬಹಳ ಕಷ್ಟ ಆಗತ್ತೆ, ಜೀವನ ನಡೆಸೋದು ಬಹಳ ಕಷ್ಟ, ಅದು ಬೆಂಗಳೂರು ಅಂತ ಊರಲ್ಲಿ ಹೇಗೆ ಮಾಡಬೇಕು, ಹೀಗೆ ಹೀಗೆ. ಕೊನೆಗೆ ಸ್ವಾಮಿಗಳು ಹೇಳಿದರು, ಲಂಡ ಪಂಚ ಸುತ್ತಗೋರಿ ಅಡಿಗೆ ಮಾಡ್ರಿ ಅಂದರು. ಲಂಡ ಪಂಚ ಸುತ್ತಗೋರಿ ಅಡಿಗೆ ಮಾಡ್ರಿ. ಎಲ್ಲರೂ ಅಡಿಗೆ ಮಾಡ್ಲಿಕ್ಕೆ ಯಾರು ಸಿದ್ದು? ಅಲ್ಲ, ಅಡಿಗೆ ಹೆಂಗೆ ಮಾಡೋದು? ಅಲ್ರೋ ವಿಜಯರಾಯರಂತ ವಿಜಯರಾಯರೇ ಅಡಿಗೆ ಮಾಡ್ಯಾರ, ನೀವ್ಯಾಕೆ ಇಡೋದು ತಪ್ಪಲು ಅಂದರು. ಏನು ಎಲ್ಲಕ್ಕೂ ಸಿದ್ಧಿರ್ಬೇಕು. ಏಕೆಂದರೆ ಶುದ್ಧವಾಗಿ ಭೀಮಸೇನ ದೇವರಂತ ಭೀಮಸೇನ ದೇವರೇ ಅಡಿಗೆ ಮಾಡಿದ್ದಾರೆ. ನಾವು ಹೇಗೆ ಅಂದರೆ ಜೀವನದೊಳಗೆ ಒಂದು ಮಾತು ಹೇಳಿದರು, ಏನು ಅಂದರೆ ನಾವು ಪಾಠ ಪ್ರವಚನ ಹೇಗೆ ವಾದಿರಾಜ ತೀರ್ಥ ಶ್ರೀಪಾದಂಗಳ ಸುಧಾಯಾ ಶ್ರೀಕರತ್ವೇ ವಯಮೇವಚ ಸಾಕ್ಷಿಣ ಅಂತ ಅವರೇ ಹೇಳಿಲ್ವಾ? ಪಾಠ ಪ್ರವಚನ ಮಾಡಿಕೊಂಡಿರಿ, ಯಾವ ಕಷ್ಟಗಳು ಯಾವ ತೊಂದರೆಗಳು ಸರ್ವಥಾ ಬರುವುದಿಲ್ಲ. ನಿಮ್ಮ ಜೀವನದ ನಿರ್ವಹಣೆಗೆ ನಿನ್ನೆ ಯಾದವಾರ್ಯರ ಕಥೆಯನ್ನು ನಾನು ಹೇಳಿದೆ, ಶ್ರೀನಿವಾಸ ತೀರ್ಥರ ಕಥೆಗಳನ್ನು ಹೇಳಿದೆ. ನಿಮ್ಮ ಜೀವನದ ನಿರ್ವಹಣೆಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ಆದರೆ ನನಗೆ ಅತಿಯಾದ ಭೋಗ ಬೇಕು ಅಂತ ಪ್ರವೃತ್ತ ಕರ್ಮದಲ್ಲಿ ತೊಡಗುವುದಾದರೆ ಅದಕ್ಕೆ ಅಷ್ಟು ಸಂಪತ್ತನ್ನು ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಲ್ಲಿ ತೊಡಗಬೇಡಿ. ಅದರ ಜೊತೆಗೆ ನಿರಂತರವಾದ ಪಾಠ ಪ್ರವಚನವನ್ನು ನಿಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಿ ಅಂತ ಗುರುಗಳಾಗಿರ್ತಕ್ಕಂಥವರು ಶಿಷ್ಯರಿಗೆ ಉಪದೇಶ ಮಾಡತಕ್ಕಂತಹ ಕ್ರಮ ಇದು. ಹಾಗೆ ಅಕಸ್ಮಾತ್ ಏನಾದರೂ ಈ ತರಹದ ಮೂಢ, ಈಗ ಎಷ್ಟೋ ಜನರಿಗೆ ಸಮಸ್ಯೆ ಇದೆ. ಹೌದಾ ಆಚಾರ್ಯ, ವಿದ್ಯಾಪೀಠಕ್ಕೆ ಹಾಕ್ರಿ ಅಂತೀರಿ, ಮಕ್ಕಳನ್ನ ಹಾಕ್ತೀವಿ, 12 ವರ್ಷ ಪಾಪ ಹೋಗಿ 12 ವರ್ಷ 14 ವರ್ಷ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಬರ್ತಾರೆ. ಮುಂದೇನು? ಎಲ್ಲರಿಗೂ ಸಮಸ್ಯೆ ಇದು. ಕಿಮ್ ಎಂಬ ಶಬ್ದ ಎಲ್ಲರಿಗೂ ಬಂದು ಕೂತಿರೋದು, ಇದು ಎಲ್ಲರಿಗೂ ಮುಂದೆ ಸಮಸ್ಯೆ. ಇದು ಲೌಕಿಕ ಕಲ್ತವ್ರಿಗೂ ಸಮಸ್ಯೆ, ಮುಂದೇನು? ಹಾಗಾದ್ರೆ ಎಲ್ಲರಿಗೂ ಈ ಸಮಸ್ಯೆ ಇರೋದು. ಹಾಗೆ ವಿದ್ಯಾಪೀಠದಲ್ಲಿ ಹೋಗ್ತಾರೆ, ಶಾಸ್ತ್ರ ಗ್ರಂಥಗಳನ್ನು ಓದ್ತಾರೆ, ನಾಳೆ ದೊಡ್ಡ ವಿದ್ವಾಂಸರಾಗಿ ಬರ್ತಾರೆ. ವಿದ್ವಾಂಸರಾಗಿ ಬಂದ ಮೇಲೆ ಪಾಠ ಪ್ರವಚನವನ್ನು ಕೇಳೋರು ಎಷ್ಟು ಜನ ಇದ್ದಾರೆ ವಿಚಾರ. ಇವತ್ತು ನಮ್ಮ ಬೆಂಗಳೂರಲ್ಲಿ ಆ ಥರದ ಸಮಸ್ಯೆ ಇಲ್ಲ. ಸಾಕಷ್ಟು ಸಂಘಗಳಿದೆ, ಸಾಕಷ್ಟು ಮಠಗಳಿದೆ, ಉಪನ್ಯಾಸಗಳು ನಡೀತದೆ, ಪ್ರವಚನಗಳು ನಡೀತದೆ, ಎಲ್ಲ ನಡೀತದೆ. ಹೀಗಾಗಿ ಅಷ್ಟು ಸಮಸ್ಯೆ ಬರಲಿಕ್ಕಿಲ್ಲ. ಆದರೆ ಬೇರೆ ಊರುಗಳಿಗೆಲ್ಲ ಹೋದರೆ ತುಂಬ ಕಷ್ಟ ಇದೆ. ಪಾಠಕ್ಕೆ ಬನ್ನಿ ಅಂದರೆ ಯಾರೂ ಬರೋದಿಲ್ಲ. ಪಾಠಕ್ಕೆ ತುಂಬ ಕಷ್ಟ ಇದೆ ರೀ. ನಾವು ಮೊದಲಿಗೆ ಪ್ರಾರಂಭ ಮಾಡಿದ್ದ ಪಾಠಕ್ಕೆ ಎಷ್ಟು ಜನ ಅಂದರೆ ಒಂದು 50 ಜನ ಪಾಠಕ್ಕೆ ಬರ್ತಾ ಇದ್ರು. ನಾನು ಕೂತ್ಕೊಂಡು ಅವ್ರಿಗೆ ನೋಟ್ಸ್ ಎಲ್ಲ ಬರೆಸಿ 50 ಜನ, ಆಮೇಲೆ 50 ಜನ ಹೋಗಿ 40 ಜನ ಆಯಿತು, 40 ಜನ ಹೋಗಿ 30 ಜನ ಆಯಿತು.
ಕೊನೆಗೆ ನಾನು ಮಂಗಳ ಮಾಡಿ ಅದನ್ನು ಅನುವಾದ ಮಾಡಿಸೋ ಸಮಯದಲ್ಲಿ 4 ಜನ ಕೂತ್ಕೊಂಡಿದ್ರು ಪಾಠ. ಅವತ್ತು ಅಂದ್ರೆ ಯಾಕೆ ಅಂತಂದ್ರೆ ಆದಷ್ಟು ಏನಂದ್ರೆ ಈಗಿನ ಈ ವಾತಾವರಣದಲ್ಲಿ ತುಂಬಾ ಕಷ್ಟ ಆಗ್ತದೆ. ಆದ್ರೂ ಕೆಲವು ಮಾಧ್ಯ ಸಂಘಗಳು, ವಿಶಿಷ್ಟವಾಗಿ ಮಾಧ್ಯ ಸಂಘಗಳು, ವಿಜಯನಗರ ಮಾಧ್ಯ ಸಂಘ ಆಗಿರಬಹುದು, ಮತ್ತೆ ಕೆಲವು ಮಾಧ್ಯ ಸಂಘಗಳಲ್ಲಿ ಆ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಹಿನ್ನೆಲೆ ಇವತ್ತಿಗೂ ಸಹಿತ ಉಳಿಸ್ಕೊಂಡ್ ಬರ್ತಾ ಇದ್ದಾರೆ. ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಆ ತರಹದ ಇವತ್ತು ನಾನು ನ್ಯಾಯಾಮೃತ ಪಾಠ ಹೇಳ್ತೇನೆ ಅಂತಾರೆ ಎಷ್ಟು ಜನ ಕೂತ್ಕೊಳ್ಳಿಕ್ಕೆ ಸಾಧ್ಯ ಹೇಳಿ? ಮನೆ ಯಾರೋ ಒಬ್ರು ಹೇಳಿದ್ರು, ಆಚಾರ್ಯ 3 ದಿವಸ ನ್ಯಾಯಾಮೃತ ಪಾಠ, ಇದು ಪ್ರವಚನ ಆಗಬೇಕು ಅಂದ್ರು. ಪಾಠ ಅಲ್ಲ, ಪ್ರವಚನ ಆಗಬೇಕು ಅಂತ ಕೇಳಿದರು. ನಾನಂದೆ, ನ್ಯಾಯಾಮೃತ ಪ್ರವಚನ ಅಂದ್ರೆ ತುಂಬಾ ಕಷ್ಟ ಆಗ್ತದೆ, ನಾನು ನೀವು ಇಬ್ಬರೇ ಕೇಳಬೇಕಾಗತ್ತೆ ಎಂದೆ ನಾನು. ಅವಾಗ ಅವ್ರು ಮತ್ತೆ ಹಾಗಾದ್ರೆ ಏನ್ ಮಾಡ್ಬೋದು? ನ್ಯಾಯಾಮೃತ ಪ್ರವಚನ ಅಂದ್ರೆ ತುಂಬಾ ಕಷ್ಟ, ಯಾಕಂದ್ರೆ ಅದು ಶಾಸ್ತ್ರೀಯ ಗ್ರಂಥ, ಅದು ಪಾಠದ ಗ್ರಂಥ. ಪ್ರವಚನ ಅಂದ್ರೆ ಸುಮ್ಮನೆ ನೀವೇನೋ ವಿಷಯಗಳನ್ನು ಹೇಳ್ಕೊಂಡು ಹೋಗ್ಬೋದೇ ಹೊರತಾಗಿ, ಆದ್ರೆ ಅದು ಪಾಠ ಗ್ರಂಥ, ತುಂಬ ಕಷ್ಟ ಆಗ್ತದೆ. ಆದ್ರೂ ನೋಡೋಣ, ಸ್ವಲ್ಪ ಪರಿಚಯ ಮಾಡಿಕೊಡ್ತೇನೆ. ನ್ಯಾಯಾಮೃತದಲ್ಲಿ ಏನು ವಿಷಯಗಳು ಬರ್ತದೆ ಅದಕ್ಕೆ ಅವ್ರು ಹೇಳಿದ್ರು, ಹಾಗಾದ್ರೆ ಇದು ಆಗಲೇಬೇಕು, ಇದಕ್ಕೆ ದತ್ತಿ ಉಪನ್ಯಾಸ ಇದೆ, ಏನು ಮಾಡೋದು ಅಂತ. ಕೊನೆಗೆ ನಾನು ಒಂದು ಮಾತು ಹೇಳಿದೆ, ಸರಿ ಹಾಗಾದ್ರೆ ಮಾಡ್ತೇನೆ. ನ್ಯಾಯಾಮೃತದಲ್ಲಿ ಬಂದಿರತಕ್ಕಂತಹ ವಾದ ವಿವಾದಗಳ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳಿದೆ. ಅಂದರೆ ನಮ್ಮ ಮತದ ಪ್ರಕಾರ ವಾದ ಏನು, ಬೇರೆಯವರ ಮತದ ಪ್ರಕಾರ ವಾದ ಏನು, ಹೇಗೆ ವಾಕ್ಯಾರ್ಥಗಳು ನಡೀತದೆ ಅನ್ನೋದನ್ನು ಅದಕ್ಕೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಟ್ಟು ನಿರೂಪಣೆಯನ್ನು ಮಾಡಿ ಕೊಟ್ಟೆ. ಬಹಳ ಸಂತೋಷಪಟ್ಟರು. ಕೆಲವರಿಗೆ ಅರ್ಥ ಆಯಿತು, ಇನ್ನು ಕೆಲವರಿಗೆ ಅರ್ಥ ಆಗಲಿಲ್ಲ, ನನಗೇನು ಮಾಡ್ಲಿಕ್ಕೆ ಆಗಲ್ಲ. ಆದರೆ ಅಷ್ಟು ಅಂದರೆ ಶಾಸ್ತ್ರೀಯ ಗ್ರಂಥಗಳು ಅಂದರೆ ಇವತ್ತು ನಿರಂತರವಾಗಿ ಪಾಠ ಪ್ರವಚನದ ಸಂಪರ್ಕ ಇದ್ರೆ ನಮಗೆ ಅದು ಅರ್ಥ ಆಗ್ತದೆ. ಹಾಗೆ ಆದಷ್ಟು ಈ ಪಾಠ ಪ್ರವಚನಗಳು, ವಿಶೇಷವಾಗಿರ್ತಕ್ಕಂತಹ ನಾಮ ಸಂಕೀರ್ತನೆ, ಭಜನೆ ಅಂದ್ರೆ ಭಗವಂತನ ಕುರಿತು ಮಾಡತಕ್ಕಂಥ ಎಲ್ಲ ಕರ್ಮಗಳನ್ನು ನಿವೃತ್ತ ಕರ್ಮದಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಆ ಕರ್ಮದೊಳಗೆ ನೀವು ತಿಳಿದುಕೊಳ್ಳಿ, ಹೊರತಾಗಿ ಈ ಪ್ರವೃತ್ತ ಕರ್ಮಸು ನಯೋಜಯೇತ, ಈ ಪ್ರವೃತ್ತ ಕರ್ಮದಲ್ಲಿ ಮಾತ್ರ ಅವರನ್ನು ಸೇರಿಸಬೇಡಿ ಅಂತ ನಮಗೆ ಈ ನಿವೃತ್ತ ಕರ್ಮ ಪ್ರಕರಣದಲ್ಲಿ ನಿರೂಪಣೆಯನ್ನು ಮಾಡಿಕೊಟ್ರು. ಮಾಡಿದ ಮೇಲೆ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ತಸೈವ ಹೇತೋ ಪ್ರಯತೇತ ಕೋವಿದ ನ ಲಭ್ಯತೆ ಯದ್ಭ್ರಮತಾಮುಪರ್ಯದಿ ತಲ್ಲಭ್ಯತೆ ದುಃಖ ವದನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರ ರಂಹಸಾಂ. ಏನು ಅಂದರೆ, ಪ್ರವೃತ್ತ ಕರ್ಮಾಚರಣೆಗಳು ಮಾಡಿದರೆ ಫಲ ಇಲ್ಲೇನು? ಫಲ ಇದೆ. ಕೆಲವು ಯಜ್ಞಯಾಗಾದಿಗಳನ್ನು ಮಾಡ್ತೇವೆ, ಹೋಮ ಹವನಾದಿಗಳನ್ನು ಮಾಡ್ತೇವೆ. ಉದಾಹರಣೆಗೆ ಒಂದು ಪವಮಾನ ಹೋಮ ಮಾಡಬೇಕಾಯಿತು. ಮೊನ್ನೆ ಕೇಳಿದ್ದೀರಿ ಸಂಕಲ್ಪ, ಯದ್ವಿಲ್ ಬ್ರಹ್ಮಹತ್ಯ ಸುರಾಪರಣ ಋಷಿಗಮನ ಮೈಥುನ ಸಂಗಮಾತ್ ಗುರುದಾರ ಗಮನಾಚ, ಏನು ಭಾಳ ದೊಡ್ಡ ಸಂಕಲ್ಪ ಇದೆ. ಹಾಗಾದ್ರೆ ಇವೆಲ್ಲ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಇದರ ಪರಿಹಾರಕ್ಕಾಗಿ ಪವಮಾನ ಹೋಮ ಮಾಡ್ತೀವಿ, ಆ ಹೋಮ ಮಾಡ್ತೀವಿ ಅಂತೆಲ್ಲ ಹೋಮ ಮಾಡ್ತೀವಿ, ಮಾಡಬೇಕು, ಅವಶ್ಯವಾಗಿ ಮಾಡಬೇಕು, ಇಲ್ಲ ಅಂತಲ್ಲ. ಹಾಗಾದರೆ ಇದು ಯಾವುದಕ್ಕೆ ಮಾಡಬೇಕು? ಪ್ರವೃತ್ತ ಕರ್ಮದ ಒಂದು ಮಾತು ಹೇಳ್ತಾರೆ, ಸಾಮಾನ್ಯವಾಗಿರತಕ್ಕಂತಹ ಐಹಿಕ ಸುಖಕ್ಕಾಗಿ ಮಾಡ್ತಕ್ಕಂತಹ ಪ್ರವೃತ್ತ ಕರ್ಮ ಬೇರೆ, ನಾನು ತಿಂದ್ಕೊಂಡು ಉಣ್ಕೊಂಡು ಆರಾಮಿರ್ತೀನಪ್ಪ ಅಂತ ಮಾಡುವ ಪ್ರವೃತ್ತ ಕರ್ಮ ಬೇರೆ, ನಾನು ಧರ್ಮ ಸಾಧನ ಮಾಡ್ತೇನೆ ಅದರ ಜೊತೆಗೆ ಪ್ರವೃತ್ತ ಕರ್ಮ ಮಾಡ್ತೇನೆ ಅಂತ ಧರ್ಮ ಸಾಧನಕ್ಕಾಗಿ ಪ್ರವೃತ್ತ ಕರ್ಮವನ್ನು ಕಿಂಚಿತ್ ಎಳೆದುಕೊಂಡು ಮಾಡ್ತಾರೆ, ಅದು ಒಂದು ಕ್ರಮದಲ್ಲಿ. ಹಾಗಾದರೆ ಆ ತರಹದ ಪ್ರವೃತ್ತ ಕರ್ಮಾಚರಣೆಯನ್ನ ಮಾಡ್ತಕ್ಕಂಥವರಿಗೆ ಸ್ವರ್ಗಾದಿಗಳ ಪ್ರಾಪ್ತಿ ಆಗ್ತದೆ, ಸುಖಭೋಗ ಪ್ರಾಪ್ತಿ ಆಗ್ತದೆ. ಆದರೆ ಮತ್ತೆ ಅವರಿಗೆ ಪುನರ್ಜನ್ಮ ಇದೆ, ಮರಣಾದಿಗಳಿದೆ, ದುಃಖಾದಿಗಳಿದೆ, ಕಷ್ಟಗಳಿದೆ, ನೋವುಗಳಿದೆ, ಅನುಭವಿಸ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆ ಪ್ರವೃತ್ತ ಕರ್ಮವನ್ನು ಆಚರಿಸಿದ್ದಕ್ಕಾಗಿ ಸುಖ ಪಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಶಾಶ್ವತವಾದ ಸುಖ ಪಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಹೇಳ್ತಾರೆ, ಶಾಶ್ವತವಾಗಿರತಕ್ಕಂತಹ ಸುಖಕ್ಕಾಗಿ ಕೋವಿದ, ಜ್ಞಾನಿಯಾದವನು ಏನು ಮಾಡ್ತಾನೆ, ಹಾಗಾದ್ರೆ ಯಾವ್ದಾವುದೋ ಸುಖ ಅಪೇಕ್ಷೆ ಪಟ್ಟುಕೊಂಡು ಮಾಡ್ತಕ್ಕಂತಹ ಪ್ರವೃತ್ತ ಕರ್ಮಗಳು ಆ ಸುಖ ಪ್ರಾಪ್ತಿ ಆಗ್ತದೆ, ಇಲ್ಲ ಅಂತಲ್ಲ. ಪುತ್ರಕಾಮೇಷ್ಟಿ ಯಜ್ಞ ಮಾಡಿದ, ಮಕ್ಕಳು ಪ್ರಾಪ್ತಿಯಾಯಿತು, ಸರಿ. ಹಾಗಾದ್ರೆ ಪುತನರಕ ತ್ರಾಯತೆ ಯಸ್ಮಾತ್ ಪುತ್ರ, ಮಗ ಹುಟ್ಟಿದ ಅಂದ ಮಾತ್ರಕ್ಕೆ ಮೋಕ್ಷ ಸಿಕ್ಕೇ ಬಿಡ್ತಾ? ಅಷ್ಟಲ್ಲಿ ಅಲ್ಲ, ಹೀಗೆ ಕೆಲವೊಂದು ಕರ್ಮಗಳಿದೆ, ಅವುಗಳನ್ನು ಮಾಡುವುದರಿಂದ ಆಯಾ ಸುಖಗಳು ನಮಗೆ ಪ್ರಾಪ್ತವಾಗಬಹುದು. ಆದರೆ ಆ ಸುಖ ಶಾಶ್ವತವಾದ ಸುಖವಲ್ಲ, ಅದು ತಾತ್ಕಾಲಿಕವಾದ ಸುಖ. ಆ ಪ್ರವೃತ್ತ ಕರ್ಮಗಳನ್ನು ಆಚರಿಸುವುದರಿಂದ ತಾತ್ಕಾಲಿಕವಾದ ಸುಖ ಸಿಗುತ್ತದೆ, ಸಿಗುವುದಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಜ್ಞಾನಿಯಾಗಿರತಕ್ಕಂಥವನು ಶಾಶ್ವತವಾಗಿರತಕ್ಕಂತಹ ಸುಖಕ್ಕಾಗಿ ಕಷ್ಟಪಡಬೇಕು, ಸಾಧನ ಮಾಡಬೇಕು, ಅದೇ ನಿವೃತ್ತ ಕರ್ಮ. ಅದಕ್ಕಾಗಿ ಹೇಳ್ತಾರೆ,
ಹಾಗಾದ್ರೆ ಈ ತಾತ್ಕಾಲಿಕವಾಗಿರ್ತಕ್ಕಂಥ ಸುಖ ಬರ್ತದಲ್ಲ, ಹಾಗಾದ್ರೆ ಏನು? ತಾತ್ಕಾಲಿಕವಾದ ಸುಖದಲ್ಲಿ ದುಃಖವೂ ಇದೆ, ಮುಂದೆ ದುಃಖ ಆಗಬಹುದು, ಆಗಬಾರದು ಅಂತೇನಿಲ್ಲ. ಆದರೆ ಸುಖವನ್ನು ಅನುಭವಿಸ್ತಾನೆ. ಆದರೆ ಶಾಶ್ವತ ಸುಖದಲ್ಲಿ ಏನು ಮೋಕ್ಷ ಅಂತೇನಿದೆಯೇ, ಆ ಶಾಶ್ವತವಾಗಿರತಕ್ಕಂತಹ ಸುಖದಲ್ಲಿ ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲಿಯೂ ಸಹಿತ ಅಲ್ಲಿ ದುಃಖದ ಲವಲೇಶವೂ ಇಲ್ಲ. ಹೀಗಾಗಿ ವಿಶೇಷವಾಗಿ ಆ ಜೀವನ ಆಗಿರತಕ್ಕಂಥವನು ಶಾಶ್ವತವಾದ ಸುಖಕ್ಕಾಗಿ ಅಪೇಕ್ಷೆ ಪಡಬೇಕು. ಅದು ಕೇವಲ ನಿವೃತ್ತ ಕರ್ಮದಿಂದ ಮಾತ್ರ ಸಾಧ್ಯ, ಪ್ರವೃತ್ತ ಕರ್ಮದಿಂದ ಸಾಧ್ಯವಾಗುವುದಿಲ್ಲ. ಇತ್ತಂಚಿತ್ ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ, ಏನು ಅಂದ್ರೆ ಕೆಲವು ಸಂದರ್ಭದಲ್ಲಿ ನಾವು ಪ್ರವೃತ್ತ ಕರ್ಮವನ್ನ ಮಾಡುವಂತಹ ಪ್ರಸಂಗ ಬರ್ತದೆ, ಬರುವುದಿಲ್ಲ ಅಂತಲ್ಲ. ಆದ್ರೆ ಪ್ರವೃತ್ತ ಕರ್ಮವನ್ನ ಮಾಡ್ತೇವೆ. ಆದ್ರೆ ಪ್ರವೃತ್ತ ಧರ್ಮಾನುಷ್ಠಾನಂ ವಿನಾಪಿನಲ, ಪ್ರವೃತ್ತ ಧರ್ಮಾನುಷ್ಠಾನವನ್ನು ಮಾಡ್ತೇವೆ, ಮಾಡುವುದಿಲ್ಲ ಅಂತಲ್ಲ. ಆದ್ರೆ ಈ ಪ್ರವೃತ್ತ ಧರ್ಮಾನುಷ್ಠಾನ ನಿವೃತ್ತ ಧರ್ಮವನ್ನ ಮಾಡುವುದಕ್ಕಾಗಿ ಸಾಧನ ಆಗಬೇಕು. ಪ್ರವೃತ್ತ ಧರ್ಮ, ನಾವು ಏನು ಪ್ರವೃತ್ತ ಧರ್ಮದಲ್ಲಿ ತೊಡ್ಕೊಂಡಿದ್ದೀವಿ, ಎಷ್ಟೋ ಜನರಿಗೆ ಇರ್ತದೆ ಪ್ರವೃತ್ತ ಧರ್ಮದಲ್ಲಿ ತೊಡಗುವುದು ತುಂಬಾ ಕಷ್ಟ, ಆ ಪ್ರವೃತ್ತ ಧರ್ಮದಲ್ಲಿ ತೊಡಗುವುದು ತುಂಬಾ ಕಷ್ಟ. ಯಾರೋ ಹೇಳ್ತಿರ್ತಾರೆ, ಏನಪ್ಪ ಇದು ಸಿಗ್ತದೆ ಅಂತಾದ್ರೂ ಮಾಡು ಅಂತಿರ್ತಾರೆ, ಸಿಗ್ತದೆ ಅಂತಾದ್ರೂ ಮಾಡು ಅಂತ. ಈಗ ನಮ್ದೆಲ್ಲ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಸಿಗ್ತದೆ ಅಂದ್ರೆ ಮಾತ್ರ ಮಾಡ್ತೀವಿ, ಸಿಗೋದಿಲ್ಲ ಅಂದ್ರೆ ನಾವು ಮಾಡೋದಿಲ್ಲ. ಮಗುವಿಗೆ ತಾಯಿ ಹೇಳ್ತಾಳೆ, ಏನೋ ಅಡಿಗೆಗೆ ಸಕ್ಕರೆ ಹರಕತ್ ಬಿದ್ದಿದೆಯೋ ತಗೊಂಬ ಹೋಗು ಅಂತ ಸಕ್ಕರೆ ತಗೊಂಬರೋದಕ್ಕೆ ಹೇಳ್ತಾರೆ. ಆವಾಗ ಆ ಮಗು ಏನು ಹೇಳ್ತದೆ, ನಾನು ತರೋದಿಲ್ಲ, ತುಂಬಾ ಕೆಲಸ ಇದೆ ನನಗೆ ಅಂತದೆ ಆ ಹುಡುಗ. ಆವಾಗ ಅಮ್ಮ ಹೇಳ್ತಾಳೆ, 2 ರೂಪಾಯಿ ಕೊಟ್ಟು ಇನ್ನೂ ಬೇಕಾದ್ರೆ ನೀ ಏನಾದ್ರು ಚಾಕ್ಲೇಟ್ ತಗೋ, ಸಕ್ಕರೆ ತಗೊಂಬ ಅಂತಾಳೆ. ಆ ಹುಡುಗ ತಕ್ಕಂತೆ 2 ರೂಪಾಯಿ ತಗೊಂಡು ಹೋಗ್ತಾನ. ಅವನು ತಗೊಂಡು ಹೋಗಿ ಮೊಟ್ಟ ಮೊದಲು ತೆಗೆದುಕೊಂಡದ್ದೇನು ಅಂದ್ರೆ ಚಾಕ್ಲೇಟ್ ತಗೊಂಡ, ಆಮೇಲೆ ಸಕ್ಕರೆ ತಗೊಂಡ. ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಕ್ಕರೆ. ಆದರೆ ಅವನು ಚಾಕ್ಲೇಟ್ ತಗೊಳ್ದ, ಅದರ ಅರ್ಥ ಏನು ಅಂದ್ರೆ ಹೋಗುವುದು ಮುಖ್ಯ ಬೇಕಾಗಿದೆ. ಹೋದ ಮೇಲೆ ಅಲ್ಲಿ ಒಳಗಡೆ ಮಾಧ್ವ ಸಂಘದೊಳಗೆ ಪ್ರವೇಶ ಮಾಡುವುದು ಮುಖ್ಯ. ಪ್ರವೇಶ ಮಾಡಿದ ಮೇಲೆ ಆ ಶಬ್ದಗಳು ಬಿದ್ದು 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 ಒಂದಿಲ್ಲ ಒಂದು ದಿವಸ ಆ ಜ್ಞಾನ ಬಂದೇ ಬರ್ತದೆ. ನಾನು ಎಷ್ಟೋ ಜನರಿಗೆ ಹಾಗೆ ಹೇಳ್ತಿರ್ತೇನೆ, ಪ್ರವೇಶ ಮಾಡಿ ನಿಮಗೆ ಅರ್ಥ ಆಗೋದಿಲ್ಲ, ಆದರೂ ಕುಳಿತುಕೊಂಡು ಒಂದು ದಿವಸ ಇಲ್ಲ ಒಂದು ದಿವಸ ಆ ಶಬ್ದಗಳು ಬಿದ್ದು 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 ಒಂದು ದಿವಸ ಆದರೂ ಸಹಿತ ನಿಮಗೆ ಅರ್ಥ ಆಗ್ತದೆ ಅಂತ. ಹಾಗೆ ನಿಮಗೆ ನಿವೃತ್ತ ಕರ್ಮವನ್ನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಸಹಿತ ಈ ಪ್ರವೃತ್ತ ಕರ್ಮದಲ್ಲಿ ತೊಡಗಿರುವಂತಹ ಪ್ರಸಂಗದಲ್ಲಿ ಈ ಪ್ರವೃತ್ತ ಕರ್ಮಾದಿಗಳನ್ನು ಮಾಡಿ ಧರ್ಮಾನುಷ್ಠಾನಂ ಕಿಂಚಿತ್ 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 ಮಾಡಿ ಆದರೂ ಸಹಿತ ಅದರಲ್ಲಿ ಅನೇಕ ದುಃಖಾದಿಗಳಿರಬಹುದು, ಅದರಲ್ಲಿ ಅನೇಕ ತರಹದ ಕಷ್ಟಗಳು ಬರಬಹುದು, ನೋವುಗಳು ಬರಬಹುದು. ಒಂದು ಮಾತ್ರ ತಿಳಿದುಕೊಳ್ಳಿ, ಮನುಷ್ಯ ನಿವೃತ್ತ ಧರ್ಮದಲ್ಲಿ ತೊಡಗಲಿಕ್ಕೆ ಒಂದೊಂದು ಸಂದರ್ಭದಲ್ಲಿ ಈ ಪ್ರವೃತ್ತ ಧರ್ಮವು ಕಾರಣ ಆಗಬಹುದು. ಯಾಕೆ ಅಂತ ಹೇಳ್ತೇನೆ, ಈ ಸಂಸಾರಕ್ಕಾಗಿ, ಇಹ ಜೀವನಕ್ಕಾಗಿ, ಲೌಕಿಕ ಭೋಗಕ್ಕಾಗಿ ಬಹಳ ಕಷ್ಟಪಡ್ತೀವಲ್ಲ ನಾವು, ಬಹಳ ಕಷ್ಟಪಡ್ತೇವೆ. ಕಷ್ಟಪಟ್ಟಾಗ ನಮಗನಿಸ್ತದೆ ಶವಧಮಾದಿ ಮೂಲಕವಾಗಿ ನಮಗೆ ಬಹಳ ಕಷ್ಟ ಆಗ್ತದೆ. ಕಷ್ಟ ಆದ್ಮೇಲೆ ಸಾಕಪ್ಪ ಸಾಕು ಈ ಜೀವನ, ಆದಷ್ಟು ಈ ಜೀವನದೊಳಗೆ ಸ್ವಲ್ಪ ಸಾಧನ ಮಾಡಿಕೊಳ್ಳೋಣ ಅಂತ ಅನಿಸ್ತದೆ. ಯಾವಾಗ ವೈರಾಗ್ಯ ಬರ್ತದೆ. ಹಾಗೆ ಕೆಲವು ಸಂದರ್ಭದಲ್ಲಿ ನಾವು ಮಾಡತಕ್ಕಂತಹ ಪ್ರವೃತ್ತ ಕರ್ಮದೊಳಗೆ ನಮಗೇ ವೈರಾಗ್ಯ ಬಂದು ನಿವೃತ್ತ ಕರ್ಮದೊಳಗೆ ವಿಶೇಷವಾಗಿರ್ತಕ್ಕಂತಹ ಶ್ರದ್ಧೆ ಹುಟ್ಟುವುದಕ್ಕೆ ಇದು ಸಾಧನವಾಗ್ತದೆ. ಹೀಗಾಗಿ ಪ್ರವೃತ್ತ ಕರ್ಮಗಳು ನಿವೃತ್ತ ಕರ್ಮಕ್ಕೆ ಸಾಧನವಾಗುವಂತೆ ಧರ್ಮಾನುಷ್ಠಾನ ಕೆಲವು ಸಂದರ್ಭದಲ್ಲಿ ಹಾಗಾಗ್ತದೆ. ಅದಕ್ಕಾಗಿ ನಿವೃತ್ತ ಧರ್ಮಾನುಷ್ಠಾನ ಲಕ್ಷಣಂ ಸಾಧನಂ ಸಂಪಾದಯೇತಿ. ಪ್ರಧಾನವಾಗಿ ನಾವಿಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದೇನು ಅಂದರೆ, ನಿವೃತ್ತ ಕರ್ಮಗಳನ್ನು ವಿಶೇಷವಾಗಿ ನೀವು ಮಾಡಿ ಪ್ರವೃತ್ತ ಕರ್ಮಗಳನ್ನು ತ್ಯಾಗ ಮಾಡಿ ಅನ್ನುವುದು ಈ ನಾವು ಪ್ರಕರಣದಲ್ಲಿ ವಿಶಿಷ್ಟವಾಗಿ ನಿರೂಪಣವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ವಿಷ್ಣು ತೀರ್ಥರು ಇಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಹೌದು ಆಚಾರ್ಯ, ಇದೆಲ್ಲ ತುಂಬಾ ಕಷ್ಟ ಇದೆ. ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ತಲೆಯಲ್ಲಿ ಹೋಗೋದು ತುಂಬಾ ಕಷ್ಟ. ಇನ್ನು ಆ ನಿವೃತ್ತ ಕರ್ಮದಲ್ಲಿ ತೊಡಗೋದು ಬಹಳ ಕಷ್ಟ, ಪ್ರವೃತ್ತ ಕರ್ಮ ತ್ಯಾಗ ಮಾಡೋದು ಬಹಳ ಕಷ್ಟ. ಅದಕ್ಕಾಗಿ ಅವರು ಹೇಳಿದರು, ಅದಕ್ಕಾಗಿನೇ ಈ ಪ್ರಕರಣ ಎಷ್ಟನೇ ಪ್ರಕರಣ ಹೇಳ್ತಾ ಇದೀವಿ ಗೊತ್ತಾ? ಇದು 13ನೇ ಪ್ರಕರಣ. ಯಾಕಂದ್ರೆ 12ನೇ ಪ್ರಕರಣದವರೆಗೂ ನಿಮ್ಮ ಮನಸ್ಸು ಗಟ್ಟಿಯಾಗಿರ್ತದೆ. ಇಂದ್ರಿಯ ಜಯ ಇರಬೇಕು, ವೈರಾಗ್ಯ ಇರಬೇಕು, ಹಾಗಿರಬೇಕು, ಹೀಗಿರಬೇಕು, ಭಗವಂತನ ಮಹಾತ್ಮ್ಯ ಜ್ಞಾನ ಆಗಿರ್ತದೆ, ಬ್ರಹ್ಮೋಪದೇಶ ಆಗಿರ್ತದೆ. ಇಷ್ಟೆಲ್ಲ ಆದ ಮೇಲೆ ಕೊನೆಯ ಪಕ್ಷದಲ್ಲಿ ಪ್ರವೃತ್ತ ಕರ್ಮ ತ್ಯಾಗ ಮಾಡಿ ನಿವೃತ್ತ ಕರ್ಮದಲ್ಲಿ ತೊಡಗಬೇಕು ಅನ್ನುವುದನ್ನು ಅದಕ್ಕಾಗಿ 13ನೇ ಪ್ರಕರಣದಲ್ಲಿ ಸೇರಿಸಿವೆ ಅಂತ ಹೇಳಿದ ವಿಷ್ಣು ತೀರ್ಥರು. ಒಂದೇ ಸರಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದಕ್ಕಾಗಿ ಇದನ್ನು 13ನೇ ಪ್ರಕರಣದಲ್ಲಿ ಸೇರಿಸಿದ್ದೀವಿ. ಆದರೂ ಸಾಧನ ಮೋಕ್ಷ ಸಾಧನ ಆಗಬೇಕು ಅಂತಾದರೆ ಪ್ರವೃತ್ತ ಕರ್ಮವನ್ನು ಬಿಡಬೇಕು, ನಿವೃತ್ತ ಕರ್ಮದೊಳಗೆ ನಾವು ಪ್ರವೇಶವನ್ನು ಮಾಡಬೇಕು ಅಂತ. ಸಂಪೂರ್ಣವಾಗಿ ತೊಡಗಲಿಕ್ಕಾಗದೇ ಇದ್ದರೂ ಸಹಿತ
ಆ ಪ್ರದೇಶಕ್ಕಾಗಿ ಹೋಗಿ ಮುಟ್ಟುವಂತಹ ಕೆಲಸವನ್ನಾದರೂ ಮಾಡಬೇಕು ಅನ್ನುವಂತಹ ಮಾತನ್ನ ಸಾರೋದ್ಧಾರಕಾರರು ನಮಗೆ ವಿಶೇಷವಾಗಿ ನಿರೂಪಣೆ ಮಾಡಿಕೊಡ್ತಾರೆ. ಮಾಡಿದಾಗ ಮುಂದಿನ ಪ್ರಕರಣವನ್ನು ಹೇಳ್ತಾ, ಸಪ್ತದ್ವೀಪವತಿ ಭೂಮಂಡಲೆ ಷಟ್ದ್ವೀಪಾ ನವವರ್ಷವತಿ ಜಂಬೂದ್ವೀಪೆ ಎಲ್ಲವನ್ನು ಹೇಳ್ತಾರೆ. ಇದಾನಿಂ ತತ್ರ ಕರ್ಮಕ್ಷೇತ್ರಾಣಿ. ಹಾಗಾದರೆ ನೀವು ಹೇಳ್ತಾ ಇದ್ದೀರಿ ಪ್ರವೃತ್ತ ಕರ್ಮ ಮಾಡಿದರೆ ಹೀಗಿರ್ತದೆ, ನಿವೃತ್ತ ಕರ್ಮ ಮಾಡಿದರೆ ಹೀಗಿರ್ತದೆ, ಎಲ್ಲ ವಿಷಯವನ್ನು ತಿಳಿಸಿಕೊಟ್ಟಿದ್ದೀರಿ. ಹಾಗಾದರೆ ಈ ಕರ್ಮಗಳನ್ನು ಎಲ್ಲಿ ಮಾಡಬೇಕು, ಯಾವ ಪ್ರದೇಶದಲ್ಲಿ ಮಾಡಿದರೆ ಪುಣ್ಯ ಇದೆ? ಕೆಲವರು ಹೇಳ್ತಾರೆ ಇಂತಹ ಪ್ರದೇಶದಲ್ಲಿ ಮಾಡಿದರೆ ಪುಣ್ಯ ಇದೆ, ಇನ್ನು ಕೆಲವರು ಹೇಳ್ತಾರೆ ಅಂತಹ ಪ್ರದೇಶದಲ್ಲಿ ಮಾಡಿದರೆ ಪುಣ್ಯ ಇದೆ. ಹಾಗಾದರೆ ಯಾವ ಪ್ರದೇಶದಲ್ಲಿ ಈ ತರಹದ ಶುದ್ಧ ಕರ್ಮಗಳನ್ನು ಅನುಸರಿಸಿ ನಮಗೆ ಪುಣ್ಯ ಸಿಗಲಿಕ್ಕೆ ಸಾಧ್ಯ? ಅದಕ್ಕಾಗಿ ಹೇಳ್ತಾರೆ, ಈ ಭರತಖಂಡದಲ್ಲಿ ಈ ಪುಣ್ಯವನ್ನು ವಿಶೇಷವಾದ ಕರ್ಮಗಳನ್ನು ಮಾಡೋದರಿಂದ ಬಹಳಷ್ಟು ಪುಣ್ಯ ಇದೆ. ಅದಕ್ಕಾಗಿ ಹೇಳ್ತಾರೆ, ವ್ಯಾಪ್ರಿಯಂತೆ ತೇಷಾಂ ಜನ್ಮಂ ಧಿಗಿತಿ ಭಾವೇನ ದೈವರಪಿ. ಆದರೆ ಈ ವಿಶಿಷ್ಟವಾದ ಭರತಖಂಡವನ್ನು ಹೊರತುಪಡಿಸಿ ನಾನು ಬೇರೆ ಎಲ್ಲೋ ಮಾಡ್ತೇನೆ ಅಂತಾದರೆ ಅದು ಸರಿಯಾಗಿರ್ತಕ್ಕಂಥದ್ದಲ್ಲ, ಅದಕ್ಕೆ ಧಿಕ್ಕಾರವಿರಲಿ ಅಂತ ಒಂದು ಮಾತನ್ನು ಪ್ರಯೋಗ ಮಾಡಿದ್ದಾರೆ. ಅದು ಸರಿಯಾಗಿರ್ತಕ್ಕಂಥದ್ದಲ್ಲ. ಭಾರತೋ ವರ್ಷ ಇತಿ ಮಹಿಮಾನಂ ತತ್ ಪ್ರತಿಪಾದಯತಿ. ಭರತಖಂಡದಲ್ಲೇ ವಿಶೇಷವಾಗಿರ್ತಕ್ಕಂತಹ ಧರ್ಮಾನುಷ್ಠಾನವನ್ನು ಮಾಡಿ ಹೆಚ್ಚು ಪುಣ್ಯ ಸಂಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹೌದು ಆಚಾರ್ಯ, ಹೊರಗಡೆ ಯಾಕೆ ಮಾಡಬಾರದು ಅಂತ ಸಮಸ್ಯೆ. ಈಗ ಏನು ಅಂದರೆ, ವಿದೇಶದಲ್ಲಿ ಯಾಕೆ ಧರ್ಮಾನುಷ್ಠಾನ ಮಾಡಬಾರದು, ನಮ್ಮ ದೇಶದಲ್ಲಿ ಧರ್ಮಾನುಷ್ಠಾನ ಮಾಡಿದರೆ ಬಹಳ ಪುಣ್ಯ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದಕ್ಕಾಗಿ ದೇಶ ಪ್ರಶಂಸಾ ಪ್ರಕರಣ ಅಂತ ಮಾಡಿದರು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಭರತಖಂಡದಲ್ಲಿ ಮಾಡೋದ್ರಿಂದ ಬಹಳ ಪುಣ್ಯ ಇದೆ, ಬಹಳಷ್ಟು ಪುಣ್ಯ ಇದೆ. ಆದರೆ ಬೇರೆ ಕಡೆಗೆ ಮಾಡೋದ್ರಿಂದ ಪುಣ್ಯದಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು, ಇಲ್ಲ ಅಂತಲ್ಲ. ಯಾಕೆ ಅಂದರೆ ಬೇರೆ ಕಡೆಗೆ ಮಾಡೋದ್ರಿಂದ ಐಹಿಕ ಭೋಗ ಭೂಮಿಗಳಲ್ಲಿ ಮಾಡ್ತಕ್ಕಂಥದ್ದು ಬೇರೆ, ಕರ್ಮಭೂಮಿಯಲ್ಲಿ ಮಾಡ್ತಕ್ಕಂಥದ್ದು ಬೇರೆ. ಉದಾಹರಣೆಗೆ ಹೇಳ್ತೇನೆ. ಹಾಗಾದರೆ ಇದು ಭರತಖಂಡ ಕರ್ಮಭೂಮಿ, ಇಲ್ಲಿ ವಿಶಿಷ್ಟವಾದ ಕರ್ಮಾನುಷ್ಠಾನ ಮಾಡಿದರೆ ಹೆಚ್ಚು ಪುಣ್ಯ ಇದೆ. ಭೋಗ ಭೂಮಿಗಳು, ಅಲ್ಲಿ ಅನೇಕ ತರಹದ ಆಶೆ ಆಮಿಷಗಳು, ಇಂದ್ರಿಯಗಳ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ವೈರಾಗ್ಯ ಬರಲಿಕ್ಕೆ ಸಾಧ್ಯ ಇಲ್ಲ, ಅನೇಕ ತರಹದ ಸಮಸ್ಯೆಗಳಾಗ್ತದೆ. ಅಂಥದ್ರಲ್ಲಿ ಕರ್ಮಾಚರಣೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ದೇವರ ವಿಸ್ಮೃತಿ ಆಗುವುದುಂಟು. ಹೀಗಾಗಿ ಆ ಪ್ರದೇಶಗಳಲ್ಲಿ ನಿಮಗೆ ಈ ತರಹದ ಶುದ್ಧ ಕರ್ಮಗಳನ್ನು ಆಚರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಶುದ್ಧವಾದ ಕರ್ಮಗಳನ್ನು ಆಚರಿಸಬೇಕು ಅಂತಾದರೆ, ಆ ಪುಣ್ಯ ಸಂಪಾದನೆ ಮಾಡಬೇಕಾದರೆ ಅದಕ್ಕೆ ವಿಶೇಷವಾಗಿ ಭರತಖಂಡವೇ ಪ್ರಧಾನವಾಗಿರತಕ್ಕಂಥದ್ದು. ಅದಕ್ಕಾಗಿ ಭರತಖಂಡದಲ್ಲೇ ನಾವು ಪುಣ್ಯವನ್ನು ಸಂಪಾದನೆ ಮಾಡುವುದಕ್ಕಾಗಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ನಮಗೆ ವಿಶೇಷವಾಗಿ ಹೇಳ್ತಾರೆ. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಕ್ಕಂತಹ ಮಾತು, ಅಹೋಬತೇಷಾಂ ಕಿಮಕಾರಿ ಶೋಭನಂ ಪ್ರಸನ್ನ ಯೇಷಾಶ್ವದಿತ ಸ್ವಯಂ ಹರಿಃ ಯೈ ಜನ್ಮ ಲಬ್ಧಂ ನೃಷು ಭಾರತಾಜಿರೇ ಮುಕುಂದ ಸೇವೋಪಯಿಹ ಸ್ಮೃಹಾತ್ಮಭಿಃ. ಅಹೋಬತೈಷಾಂ ಕಿಮಕಾರಿ ಶೋಭನಂ. ಏನು ಅಂದರೆ, ವಿಶೇಷವಾದ ಒಳ್ಳೆಯ ಕರ್ಮಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಆಚರಣೆ ಮಾಡಬೇಕು. ಆದರೆ ಭಗವಂತ ಈ ಕರ್ಮಾನುಷ್ಠಾನಗಳನ್ನು ಮಾಡೋದನ್ನ ಪ್ರಸನ್ನ ಯೇಷಾಂ ದ್ವಿದಿತ ಸ್ವಯಂ ಹರಿ ಸಾಕ್ಷಾತ್ ಪರಮಾತ್ಮ ನಾವು ಮಾಡಿರ್ತಕ್ಕಂತಹ ಕರ್ಮಗಳಿಗೆ ಸಂತುಷ್ಟನಾಗ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಮೋಕ್ಷದಾಯಕವಾಗಿರ್ತಕ್ಕಂತಹ ಸ್ಥಳಗಳು ಅದು ಭರತಖಂಡ. ಇಂತಹ ಭರತಖಂಡದಲ್ಲಿ ಯಾರು ಜನ್ಮವನ್ನು ಪಡೆದುಕೊಂಡು ತತ್ರಾಪಿ ಜನ್ಮಶತಕೋಟಿಷು ಮಾನವತ್ವಂ, ಅಂತಹ ತತ್ರಾಪಿ ಜನ್ಮಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಮತ್ಪರತ್ವಂ ಅಂತ ಹೇಳಿ ಇಂತಹ ಜನ್ಮ ಪಡೆದುಕೊಂಡು ಈ ವಿಶಿಷ್ಟವಾಗಿರತಕ್ಕಂತಹ ದೇಶದಲ್ಲಿ ಭರತಖಂಡದಲ್ಲಿ ಯಾರು ಸಾಧನವನ್ನು ಮಾಡ್ತಾರೆ ಅಂಥವರಿಗೆ ಭಗವಂತ ವಿಶಿಷ್ಟವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡ್ತಾರೆ. ಜನ್ಮಾಂತರದಲ್ಲಿ ಪುಣ್ಯ ಮಾಡಿದರೆ ಮಾತ್ರ ಇಂತಹ ಭರತಖಂಡದಲ್ಲಿ ಜನ್ಮ ಸಿಗ್ತದೆ, ಇಲ್ಲ ಸಿಗೋದಿಲ್ಲ. ಅಂತಹ ಭರತಖಂಡದಲ್ಲಿ ಹುಟ್ಟಿ ನಾವು ನೋಡಿ, ಸಾಧನ ಮಾಡುವುದಕ್ಕಾಗಿಯೇ ಈ ಭರತಖಂಡದಲ್ಲಿ ಹುಟ್ಟಿಸಿದ್ದಾನೆ. ಹಾಗಾದರೆ ಈ ಭರತಖಂಡದಲ್ಲಿ ನಾನು ಸಾಧನೆ ಮಾಡದೆ ಬೇರೆ ಖಂಡದಲ್ಲಿ ಮಾಡ್ತೇನೆ ಅಂದರೆ ಹೇಗೆ? ಸಾಧನ ಜನ್ಮಾಂತರದ ಪುಣ್ಯ ಇದೆ ಅನ್ನುವುದಕ್ಕಾಗಿಯೇ ಇಲ್ಲಿ ಹುಟ್ಟಿತ್ತು, ಜನ್ಮಾಂತರದ ಪುಣ್ಯ ಇದೆ ಅನ್ನೋದಕ್ಕಾಗಲೇ ಇಲ್ಲಿ ಹುಟ್ಟಿದ್ದು.
ಆದರೆ ಜನ್ಮಾಂತರದ ಪುಣ್ಯವನ್ನು ಸಂಪಾದನೆ ಮಾಡಿ ಇಲ್ಲಿ ಹುಟ್ಟಿದ ಮೇಲೆ ಇಲ್ಲಿ ಸಾಧನ ಮಾಡಬೇಕು. ಅದನ್ನು ಹೊರತುಪಡಿಸಿ ನಾನು ಬೇರೆ ಕಡೆಗೆ ಸಾಧನ ಮಾಡ್ತೇನೆ ಅಂದರೆ ಯಾವ ನಿರೀಕ್ಷೆ ಇಟ್ಕೊಂಡಿರ್ತೀರ ಆ ಫಲ ಸಿಗಲಿಕ್ಕಿಲ್ಲ. ಕಿಂಚಿತ್ ಫಲ ಸಿಗಬಹುದು, ಇಲ್ಲ ಅಂತಲ್ಲ. ಆದರೆ ಪ್ರಧಾನವಾಗಿ ಮೋಕ್ಷ ಸಾಧನದ ಫಲ ಏನಿದೆಯಲ್ಲ ಅದು ಭರತಖಂಡದಲ್ಲೇ ಮಾಡತಕ್ಕಂಥದ್ದು, ಭಗವನ್ನ ಪ್ರಸನ್ನನಾಗ್ತಕ್ಕಂಥದ್ದು. ಈ ಪ್ರದೇಶದಲ್ಲಿ ನಾವು ಮಾಡಿರ್ತಕ್ಕಂತಹ ಸಾಧನದಿಂದ ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ನೋಡಿ. ಬೇರೆ ದೇಶದಲ್ಲಿ ಹೋಗಿ ಮಾಡೋದು ಬಿಡಿ, ಎಲ್ಲೆಲ್ಲಿ ಭಗವಂತನ ಸ್ವಯಂ ವ್ಯಕ್ತ ಪ್ರತಿಮೆಯ ಸ್ವಯಂ ವ್ಯಕ್ತ ಭಗವಂತನ ರೂಪಗಳಿದೆ ಅಲ್ಲಿ ಹೋಗಿ ಭಜನೆ ಮಾಡಿ, ಯಚನೆ ಮಾಡಿ, ಯಾಚನಾದಿಗಳನ್ನು ಮಾಡಿ ಬಹಳ ಪುಣ್ಯ ಇದೆ. ಯಾಕಂದ್ರೆ ತೀರ್ಥಕ್ಷೇತ್ರ ಎಲ್ಲ ದೋಷಗಳನ್ನು ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂತಹ. ಹಾಗಾದ್ರೆ ನಾವು ಮನೆಯಲ್ಲಿ ಮಾಡಿರ್ತಕ್ಕಂಥ ಮನೆಯಲ್ಲಿ ಮಾಡಿದ್ದಕ್ಕೆ ಪುಣ್ಯ ಬರೋದಿಲ್ವಾ? ಮನೆಯಲ್ಲಿ ಜಪ ಮಾಡ್ತೀರಾ, ಮನೆಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತೀರಾ, ಮನೆಯಲ್ಲಿ ಅನೇಕ ತರಹದ ಕರ್ಮಗಳನ್ನು ಮಾಡ್ತೀರಾ, ಹಾಗಾದ್ರೆ ಅಲ್ಲಿ ಫಲ ಬರುತ್ತಲ್ಲೋ? ಅಲ್ಲಿಯೂ ಫಲ ಬರುತ್ತದೆ. ಆದರೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ವಿಶೇಷವಾಗಿ ಮಾಡ್ತೀರಿ. ಯಾಕೆ ಅಂದರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಮಾಡಿದಾಗ ಹೆಚ್ಚು ಪುಣ್ಯ ಬರ್ತದೆ. ಯಾಕಂದರೆ ಭಗವಂತನ ವಿಶಿಷ್ಟವಾದ ಸನ್ನಿಧಾನ ಇದೆ, ವಿಶಿಷ್ಟವಾದ ತೀರ್ಥದ ಅಧಿಷ್ಠಾನ ಇದೆ. ಹೀಗಾಗಿ ಭಜನ ಯಜನ ಯಾಜನಾದಿಗಳು ಏನೇ ಮಾಡಿದರೂ ಸಹಿತ ಬಹಳಷ್ಟು ಪುಣ್ಯವನ್ನು ಕೊಡ್ತಕ್ಕಂತಹ ಒಂದು ಪ್ರದೇಶ ನಮ್ಮ ಭರತಖಂಡದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಕೆಲವೊಂದು ಕ್ಷೇತ್ರಗಳಲ್ಲಿ ಮಾಡಿದರೆ ಇಷ್ಟು ಪುಣ್ಯ ಇರಬೇಕಾದರೆ, ಅದಕ್ಕಾಗಿ ಈ ಭರತಖಂಡದಲ್ಲಿ, ಯಾಕಂದರೆ ಗಂಗೆ ಹರಿದದ್ದು ಭರತಖಂಡದಲ್ಲಿ, ಭಗವಂತನ ವಿಶೇಷವಾದ ಸ್ವಯಂ ವ್ಯಕ್ತನಾಗಿರ್ತಕ್ಕಂಥದ್ದು ತಿರುಪತಿಯ ಕ್ಷೇತ್ರದಲ್ಲಿ, ಹೀಗೆ ಭಗವಂತ ಬದರಿಯ ನಾರಾಯಣನಾಗಿದ್ದುಕೊಂಡಿರತಕ್ಕಂಥವನು. ಹೀಗೆ ಎಷ್ಟು ನದಿಗಳು, ಅನೇಕ ನದಿಗಳು ಹರಿದುಕೊಂಡಿದೆ. ಇಂತಹ ಕರ್ಮಭೂಮಿ ಜಗತ್ತಿನಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಭೂಮಿಯಲ್ಲಿ ಅವತರಿಸಬೇಕು ಅಥವಾ ಹುಟ್ಟಬೇಕು ಅಂತಂದರೆ ಜನ್ಮಾಂತರದ ಸಾಧನ ಬೇಕು. ಅದಕ್ಕಾಗಿ ಹೇಳ್ತಾರೆ, ಈ ವಿಶೇಷವಾದ ಪುಣ್ಯವನ್ನು ಪಡೆದುಕೊಂಡು ನಾವು ಇಲ್ಲಿ ಹುಟ್ಟಿದ್ದೇವೆ ಅಂದರೆ ಭರತಾಜಿರೇ, ಎಷ್ಟು ಜನ್ಮಾಂತರದ ಪುಣ್ಯ ಗೊತ್ತಿಲ್ಲ. ಅದಕ್ಕಾಗಿ ಈ ವಿಶೇಷವಾದ ಭರತಖಂಡದಲ್ಲಿ ಸಾಧನವನ್ನು ಮಾಡಿ ವಿಶಿಷ್ಟವಾದ ಪುಣ್ಯವನ್ನು ಸಂಪಾದನೆ ಮಾಡಿ. ಹೌದಾಚಾರ್ಯ, ಭರತಖಂಡದಲ್ಲಿ ಮಾಡಬೇಕು ಸರಿ, ಏನೋ ಅನಿವಾರ್ಯ ಪಕ್ಷ ಬೇರೆ ದೇಶಕ್ಕೆ ಹೋಗೋ ಪ್ರಸಂಗ ಬಂತು. ಇದೊಂದು ಬಹಳ ದೊಡ್ಡ ಸಮಸ್ಯೆ ಇದೆ ನಮ್ಮಲ್ಲಿ. ಬೇರೆ ದೇಶಕ್ಕೆ ಹೋಗೋ ಪ್ರಸಂಗ ಬರುತ್ತೆ. ಯಾಕಂದ್ರೆ ಮಕ್ಕಳೆಲ್ಲ ಬೇರೆ ಕಡೆಗೆ ಇರ್ತಾರೆ, ಅನಿವಾರ್ಯವಾಗಿ ಹೋಗುವಂತಹ ಪ್ರಸಂಗ ಬರ್ತದೆ. ಹಾಗಾಗಿ ಅಲ್ಲಿ ಧರ್ಮ ಮಾಡಲೇಬಾರದೇನೋ ಅಂತ. ಅದಕ್ಕಾಗಿ ಅಲ್ಲಿ ಧರ್ಮ ಮಾಡಬಾರದು ಅಂತೇನಿಲ್ಲ. ಆದರೆ ಇಲ್ಲಿ ಮಾಡಿದ್ದಕ್ಕೇನು ಪುಣ್ಯ ಬರ್ತದೆ ಆ ಪುಣ್ಯ ಅಲ್ಲಿ ಬರೋದಿಲ್ಲ. ಆದರೂ ಅಲ್ಲಿ ಪುಣ್ಯ ಬರ್ತದೆ. ಆದರೆ ಧರ್ಮ ಮಾತ್ರ ಬಿಡಬಾರದು. ನೀವು ಯಾವುದೇ ಪ್ರದೇಶಕ್ಕೆ ಹೋಗಿ ಧರ್ಮ ಮಾತ್ರ ಬಿಡಬಾರದು. ಹೀಗಾಗಿ ಅಲ್ಲಿ ಧರ್ಮ ಮಾಡಿದ್ದಕ್ಕಾಗಿ ಭಗವಂತ ಅಲ್ಲಿಯೂ ಫಲ ಕೊಡ್ತಾನೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಮಾಡಿದ್ದಕ್ಕಾಗಿ ವಿಶೇಷವಾದ ಫಲ ಕೊಡ್ತಾನೆ. ಅದಕ್ಕಾಗಿ ಈ ಕರ್ಮಭೂಮಿಯಲ್ಲಿ ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡಿ ಅನ್ನೋದಕ್ಕಾಗಿ ದೇಶ ಪ್ರಶಂಸಾ ಪ್ರಕರಣದಲ್ಲಿ ನಿರೂಪಣೆ ಮಾಡ್ತಾರೆ. ಅಷ್ಟು ಮಾತ್ರ ಇಲ್ಲ, ಇನ್ನೂ ಮಾತನ್ನು ಹೇಳ್ತಾರೆ. ಏನು ಅಂದರೆ ಅನೇಕ ಯತಿಗಳು ಜ್ಞಾನಿಗಳು, ವ್ಯಾಖ್ಯಾನಕಾರ ಬಹಳ ಸುಂದರವಾಗಿ ಬರೀತಾರೆ. ಅನೇಕ ಯತಿಗಳು ಜ್ಞಾನಿಗಳು ಅಷ್ಟು ಮಾತ್ರ ಅಲ್ಲ, ನಮಗೆ ಒಂದು ಸಂಪ್ರದಾಯ ಇದೆ. ಏಷದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ. ಬೇರೆ ಬೇರೆ ಜಗತ್ತಿನ ಜನ ಎಲ್ಲ ನಮ್ಮಲ್ಲಿ ಶಾಸ್ತ್ರ ಓದಿಗೆ ಬರ್ತಾರೆ, ಅಥವಾ ನಮ್ಮ ಭರತಖಂಡದ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಬರ್ತಾರೆ. ಫ್ರಾನ್ಸಿಂದ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಅವನು ಸಂಸ್ಕೃತ ಕಲಿಬೇಕು ಅಂತ ಅಪೇಕ್ಷೆ ಅವನಿಗೆ. ಮಧ್ಯಾಹ್ನ ಅವನಿಗೆ ಒಂದು 2.5 ಗಂಟೆಯಿಂದ ನಾನು ಕ್ಲಾಸ್ ತಗೊಳ್ತೀನಿ. ಅವನು ಹೇಗೆ ಅಂದರೆ, ಅವನು ಬಂದಾಗ ಫಸ್ಟ್ ಅವನು ಫ್ರಾನ್ಸಿಂದ, ಅವನ ಹೆಸರು ಡೊನಾಲ್ಡ್ ಅಂತ ಅವನ ಹೆಸರು. ಆಮೇಲೆ ಇಲ್ಲ, ನನಗೆ ಸಂಸ್ಕೃತ ಕಲಿಬೇಕು ಅಂತ ಅಪೇಕ್ಷೆ ಇದೆ, ಅದಕ್ಕಾಗಿ ನಾನು ಏನಾದರೂ ಕೋರ್ಸ್ಗಳಿದೆಯಾ ಅಂತ ಕೇಳಿದ ಅವನು. ನಾನು ಹೇಳಿದೆ ಸಾಕಷ್ಟು ಕೋರ್ಸ್ಗಳೆಲ್ಲ ಇದೆ, ಈ ಥರ ಕಲಿಬಹುದು ಅಂತೆಲ್ಲ ಹೇಳಿದೆ. ಆವಾಗ ಅವನಂದ, ಸರಿ ಆಯಿತು, ನಾನು MAಗೆ ಅಡ್ಮಿಷನ್ ಮಾಡಿಸೋದಿಲ್ಲ, ಮೊದಲಿಗೆ ನಾನು ಸಂಸ್ಕೃತ ಪ್ರಾರಂಭದಿಂದ ಅಧ್ಯಯನ ಮಾಡಬೇಕು ಅಂತ. ನಾನು ಹೇಳಿದೆ ಆಯಿತು, ಪ್ರಾರಂಭದಿಂದನೇ ಕಲಿಸ್ಕೊಡ್ತೇವೆ, ಆಮೇಲೆ ಒಂದು ಸರ್ಟಿಫಿಕೇಟ್ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡ್ಬಿಟ್ಟು ಮುಂದೆ ನೀವು MA ಕಲಿಬಹುದು ಅಂತೆಲ್ಲ ಹೇಳಿದೆ ಅವನು. ಹೇಳಿಬಿಟ್ಟು ಒಂದು 3 ಜನ ಪ್ರೊಫೆಸರ್ಸ್ನ ಯೂನಿವರ್ಸಿಟಿಯವರು ಗುರುತುಪಡಿಸಿದ್ದಾರೆ. ಅವನಿಗೆ ಕ್ಲಾಸ್ ಮಾಡ್ತಾ ಇದ್ದರು. ಅವನಿಗೆ ಎಷ್ಟು ಆಸಕ್ತಿ ಅಂದರೆ, ಅವನು ಕಲಿತಾ ಇದ್ದು ಈಗ 3 ತಿಂಗಳಾಯಿತು. ಆದರೆ 3 ತಿಂಗಳಲ್ಲಿ ಏನು ಅಂದರೆ, ನನಗೆ ಅಷ್ಟು ಇಂಗ್ಲೀಷ್ ಬರಲ್ಲ, ಅವನು ಸಂಸ್ಕೃತ ಬರಲ್ಲ. ಅವ್ನು ನಾನು ಪಾಠ ಹೇಳಬೇಕು, ಹೆಂಗೆ ಹೇಳಬೇಕು ವಿಚಾರ ಮಾಡಿ. ನನಗೆ ಇಂಗ್ಲೀಷ್ ಬರಲ್ಲ, ಅವನು ಸಂಸ್ಕೃತ ಬರಲ್ಲ, ನಾನು ಪಾಠ ಮಾಡಬೇಕು ಅವನಿಗೆ. ಆದರೆ ಅವನಿಗೆ ಹೇಗಂದರೆ, ನಾನು ಮಾತಾಡೋ ಪ್ರೊನೌನ್ಸಿಯೇಷನ್ ಮೇಲೆ ಅಥವಾ ನಾನು ಹೇಳುವ ವಿಷಯದ ಮೇಲೆ ಅವನು ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ದ. ಈಗ 3 ತಿಂಗಳಲ್ಲಿ ಅವನೇ ಸಂಸ್ಕೃತದಲ್ಲಿ ಮಾತಾಡ್ಲಿಕ್ಕಿದ್ದಾನೆ. 3 ತಿಂಗಳಲ್ಲಿ ಅವನೇ ಸಂಸ್ಕೃತದಲ್ಲಿ ಮಾತಾಡ್ಲಿಕ್ಕಿದ್ದಾನೆ.
ಅಂದರೆ ಸ್ವಲ್ಪ ಕೆಲವು ಕಡೆಗೆ ವ್ಯತ್ಯಾಸ ಆಗ್ತದೆ, ಅವನ ಪ್ರೊನೌನ್ಸಿಯೇಷನ್ ಅಷ್ಟು ಸರಿ ಬರಲ್ಲ. ಆದರೆ ಅವನಿಗೆ ಯಾವುದೇ ಗ್ರಂಥ ಕೊಡಿ, ಆ ಗ್ರಂಥವನ್ನು ಅವನು ಜೆರಾಕ್ಸ್ ಮಾಡಿಸಿಕೊಂಡಿದ್ದಿಲ್ಲೇ ಇಲ್ಲ, ತಾನೇ ಕುತ್ಕೊಂಡು ಟೈಪ್ ಮಾಡ್ತಾನೆ. ನಾನು ಕೇಳಿದೆ, ನೀನು ಯಾಕೆ ಟೈಪ್ ಮಾಡ್ತೀಯಾ ಅಂತ ಕೇಳಿದಾಗ ಅವನು ಹೇಳಿದ, ನಾನು ಟೈಪ್ ಮಾಡೋದ್ರಿಂದ ನನ್ನ ಎಲ್ಲ ವಿಷಯಗಳು ತಲೆ ಒಳಗೆ ಹೋಗ್ತದೆ ಅಂದ. ಅವನು ಎಲ್ಲ ಪುಸ್ತಕಗಳನ್ನು ಟಕ 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 ಟೈಪ್ ಮಾಡ್ತಾನೆ. ಅವ್ನು ಲ್ಯಾಪ್ಟಾಪ್ ತೊಗೊಂಡಿರ್ತಾನೆ, ಅಲ್ಲೇ ಟಕ್ 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 ಟೈಪ್ ಮಾಡ್ತಾ ಹೋಗ್ತಾನೆ. ಎಷ್ಟು ಸ್ಪೀಡಾಗಿ ಮಾಡ್ತಾನೆ ಎಲ್ಲ ವಿಷಯಗಳು. 3 ತಿಂಗಳಲ್ಲಿ ಸಂಸ್ಕೃತದಲ್ಲಿ ನಿರರ್ಗಳವಾಗಿ ಮಾತಾಡ್ತಾನೆ. ಈಗ ನಾನೀಗ ಸಂಸ್ಕೃತದಲ್ಲಿ ಅವ್ನು ಪಾಠ ಹೇಳಿದರೆ ಎಷ್ಟೋ ಜನರಿಗೆ, ನಮ್ಮಲ್ಲಿ ಸಂಸ್ಕೃತ ಗೊತ್ತಿದ್ದವ್ರಿಗೆ ಅರ್ಥ ಆಗಲ್ಲ, ಆದರೆ ಅವನು ನೇರವಾಗಿ ಸಂಸ್ಕೃತ ಅರ್ಥ ಮಾಡ್ಕೊಳ್ತಾನೆ. ಅಂದರೆ ನಾನು ಯಾಕೆ ಹೇಳಿದೆ, ಏಷದ್ದೇಶ ಪ್ರಸೂತಸ್ಯ ಸಕಾಶಾಂತ್ ಅಂತಹ ಮ್ಯಾಕ್ಸ್ ಮುಲ್ಲರ್ ಆಗಿರ್ಬೋದು, ಕೀತ್ ಆಗಿರಬಹುದು, ಮ್ಯಾಕ್ ಡೊನಾಲ್ಡ್ ಅಂತ ಅವನು ಬಂದ್ಬಿಟ್ಟು ನೋಡಿ ನಮ್ಮ ವೈದಿಕ ಮಂತ್ರಗಳಿಗೆ ಎಷ್ಟು ವಿಶಿಷ್ಟವಾದ ಅರ್ಥಗಳಿದೆ ಅನ್ನೋದ್ರ ಬಗ್ಗೆ ಹೊರದೇಶದವರು ಬಂದು ಅದಕ್ಕೆ ಕಾಮೆಂಟ್ರಿಯನ್ನು ಬರೆದು ತಿಳಿಸಬೇಕಾಯಿತು. ನಮ್ಮ ಶಯನಾಚಾರ್ಯರು ಮಾಡಿರ್ತಕ್ಕಂಥ ಭಾಷ್ಯ ಆಗಿರಬಹುದು, ಮತ್ತೆ ನಮ್ಮ ಶ್ರೀಮದಾಚಾರ್ಯ ವಿಶಿಷ್ಟವಾಗಿ ಕೊಟ್ಟಿರತಕ್ಕಂತಹ ಋಗ್ಭಾಷ್ಯಗಳಾಗಿರಬಹುದು, ನಾವೆಲ್ಲ ಹಿತ್ತಲು ಗಿಡ ಮದ್ದಲ್ಲ ಅಂತ ಅದರ ಬಗ್ಗೆ ಗಮನವೇ ಹರಿಸಲಿಲ್ಲ. ಆದರೆ ಇವರೆಲ್ಲ ಏನು ಬರೆದು ಆವಾಗ ಈ ವೇದಗಳಿಗೆ ಈ ತರಹದ ಅರ್ಥ ಇದೆ, ಆದರೆ ವೇದವನ್ನು ತಿರ್ಸೋದಕ್ಕೆ ಅವರು ಪ್ರಯತ್ನ ಪಟ್ಟರು, ಸಾಧ್ಯವಾಗಲಿಲ್ಲ. ಆದರೆ ನಮ್ಮಲ್ಲಿ ಇರತಕ್ಕಂತಹ ವಿಶಿಷ್ಟವಾದ ಫಿಲಾಸಫಿ, ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಬೇರೆ ಬೇರೆ ಕಡೆಯಿಂದ ಬಂದು ಓದ್ತಕ್ಕಂತಹ ಆ ಜನರಿಗೆ ಆ ತರಹದ ಭಕ್ತಿ, ಶ್ರದ್ಧೆ, ವಿಶ್ವಾಸ ಇರುವಾಗ ಆವಾಗ ಅವರಂತಾರೆ ಏನು ಅಂದರೆ, ನಾವು ಜನ್ಮಾಂತರದ ಪುಣ್ಯ ಮಾಡಿದರೆ ಮಾತ್ರ ಇದನ್ನು ಓದಲಿಕ್ಕಾಗತ್ತೆ, ಇಲ್ಲಾಂದ್ರೆ ಓದಲಿಕ್ಕಾಗೋದಿಲ್ಲ. ಇನ್ನೊಬ್ಬ ವ್ಯಕ್ತಿ ಬಂದಿದ್ದ ಜರ್ಮನ್ನಿಂದ, ಅವನ ಹೆಸರು ನಾರಸಿಂಹದಾಸ ಅಂತ ಹೆಸರು ಇಟ್ಕೊಂಡಿದ್ದ. ಅವನು ನಾರಸಿಂಹದಾಸ ಅಂತ. ಅವನು ತುಂಬ ಚೆನ್ನಾಗಿ ಸಂಸ್ಕೃತದಲ್ಲಿ ಮಾತಾಡ್ತಿದ್ದ. ಸುಮಾರು ಒಂದು 6-7 ವರ್ಷದ ಹಿಂದೆ ಅವನು ಭೇಟಿಯಾಗಿತ್ತು. ಅವನಿಗೆ ಸಮಗ್ರವಾದ ಅನುವ್ಯಾಖ್ಯಾನ ಕಂಠಸ್ಥ ಇತ್ತು. ಅವನಿಗೆ ಅನುವ್ಯಾಖ್ಯಾನ ಕಂಠಪಾಠ ಮಾಡಿದ್ದ ಅವನು ಹೇಗೆಂದರೆ, ಅವನಿಗೆ ಕುತ್ಕೊಂಡ್ಬಿಟ್ಟ ಪ್ರಮಾಣ ಪದ್ಧತಿ ಕಂಠಸ್ಥ ಇತ್ತು. ಅವನಿಗೆ ವಿಚಿತ್ರ ಅನಿಸುತ್ತೆ ನಮಗೆ ಆ ಥರ. ಅಷ್ಟು ಅಂದರೆ ಅವನಿಗೆ ಆ ವಿಷಯದಲ್ಲಿ ಅಷ್ಟು ಆಸಕ್ತಿ, ಅವನಿಗೆ ಕಲಿಬೇಕು ಅಂತ. ಆದರೆ ಅವನು ಹೇಳ್ತಾ 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 ಹೋದಾಗ ಒಂದು ವಿಷಯ ಹೇಳಿದ ಅವನು. ಏನು ಅಂದರೆ, ಈ ಮಾಸ್ಕಿಟೋ ಅಂತ ಒಬ್ಬವನು ಜರ್ಮನ್ ಫಿಲಾಸಫರ್, ಅವನು ಏನು ಮಾಡಿದ ಅಂದರೆ ನಮ್ಮ ಶ್ರೀಮದಾಚಾರ್ಯ ಮೇಲೆ ಒಂದು ಆಕ್ಷೇಪ ಮಾಡಿದ್ದಾನೆ. ಮಧ್ವಾಸ್ ಅನ್ನೋನ್ ಲಿಟರರಿ ಸೋರ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅಂದರೆ ಮಧ್ವಾಚಾರ್ಯರು ಕೊಟ್ಟಿರತಕ್ಕಂತಹ ಪ್ರಮಾಣಗಳು ಕೇವಲ ಪುರಾಣದ ಉಲ್ಲೇಖಗಳನ್ನು ಕೊಟ್ಟು ಮಾತನಾಡ್ತಾರೆ. ಇತಿ ಪಾಲ್ಯವೇಯ ಶ್ರುತಿ, ಇತಿ ಪೈಂಗಿ ಶ್ರುತಿ ಅಂತ ಕೊಟ್ಟು ಬಿಡ್ತಾರೆ. ಆ ಪೈಂಗಿ ಶ್ರುತಿ ಆಗಿರಬಹುದು ಅಥವಾ ಬಾಲ್ಯವೇಯ ಶ್ರುತಿ ಆಗಿರಬಹುದು ಇವತ್ತಿನ ದಿವಸ ಉಪಲಬ್ಧ ಇಲ್ಲ. ಹೀಗಾಗಿ ಉಪಲಬ್ಧ ಇಲ್ಲದೇ ಇರತಕ್ಕಂಥ ಲಿಟರರಿ ಸೋರ್ಸ್ ಅನ್ನು ಕೊಡುವ ಪ್ರಸಂಗದಲ್ಲಿ ಇಲ್ಲದೇ ಇದ್ದದ್ದನ್ನು ಇವರು ಕೊಡ್ತಾರೆ, ಪುರಾಣದ ಉಲ್ಲೇಖಗಳನ್ನು ಕೊಡ್ತಾರೆ ಅಂತ ಒಂದು ಪುಸ್ತಕವೇ ಬರೆದ ಅವನು. ಕೆಲವರು ಬಂದು ನಮ್ಮಲ್ಲಿ ಅಧ್ಯಯನ ಮಾಡಿ ನಮಗೆ ವಿರೋಧವಾಗುವಂತಹ ಗ್ರಂಥಗಳನ್ನು ಬರೆದವರು ಉಂಟು, ಇಲ್ಲ ಅಂತಲ್ಲ. ಕೆಲವರು ಬಂದು ಅಧ್ಯಯನ ಮಾಡಿ ನಮ್ಮ ಭರತಖಂಡದಲ್ಲಿ ಬರತಕ್ಕಂತಹ ಸಿದ್ಧಾಂತಗಳ ವೈಶಿಷ್ಟ್ಯವನ್ನು ಜಗತ್ತಿಗೆ ತಿಳಿಸಿದವರು ಉಂಟು. ಅದನ್ನು ನಮ್ಮ ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿಯವರು ಈ ಮಧ್ವಾಸ್ ಅನ್ನೋನ್ ಲಿಟರರಿ ಸೋರ್ಸ್ ಗ್ರಂಥಕ್ಕೆ ಖಂಡನೆ ಬರೆದರು. ಖಂಡನೆ ಬರೆದ ಮೇಲೆ ಈ ನರಸಿಂಹದಾಸನ ಕೈಯಲ್ಲಿ ಆ ಪುಸ್ತಕ ಸಿಕ್ಕಿತ್ತು. ಇವನು ಅದನ್ನೆಲ್ಲ ಓದಿದ ಮೇಲೆ ಆ ಮಧ್ವಾಸ್ ಅನ್ನೋನ್ ಲಿಟರರಿ ಸೋರ್ಸಸ್ ಮೇಲೆ ಒಂದು ದೊಡ್ಡ ಆರ್ಟಿಕಲ್ ಬರೆದ. ಅವನು ಆರ್ಟಿಕಲ್ ಬರೆದ ಮೇಲೆ ಅವನು ಹೇಳಿದ ಏನು ಅಂದ್ರೆ, ಒಂದು ಮಾತು ಹೇಳಿದ, ಏನು ಅವರು ತತ್ರಾಪಿ ಜನ್ಮಸಿದ ಕೋಟಿಷು ಮಾನವತ್ವಂ ಅಂತ ಹೇಳ್ತಾರೆ. ನಮ್ಮ ಮನುಷ್ಯ ಜನ್ಮ ಬಂದಿದೆ, ಅದರ ಒಂದು ಅಪೇಕ್ಷೆ ನಮಗಿದೆ. ನಾನು ಯಾಕೆ ಈ ಶಾಸ್ತ್ರ ಓದ್ತಾ ಇದ್ದೇನೆ ಅಂತಂದ್ರೆ, ಮುಂದೆ ಜನ್ಮಾಂತರದಲ್ಲಾದರೂ ಸಹಿತ ನನ್ನ ಭರತಖಂಡದೊಳಗೆ ಒಬ್ಬ ಮಾಧ್ವನನ್ನಾಗಿ ಹುಟ್ಟಿಸ್ಲಿ ಅಂತ ನನ್ನ ಅಪೇಕ್ಷೆ ಇದೆ ಎಂದ. ಯಾಕೆ ಅಂದರೆ, ಎಷ್ಟೋ ಕಡೆಗೆ ಹೋದರೆ ನನಗೆ ಯಾವ ಶಾಸ್ತ್ರ ಗ್ರಂಥಗಳು ಕೆಲವರು ಹೇಳಿಲ್ಲ, ಯಾಕಂದ್ರೆ ನಾನು ಫಾರಿನ್ನಿಂದ ಬಂದವನು. ಹೀಗಾಗಿ ನಾನೇ ಕೆಲವೊಂದಿಷ್ಟನ್ನು ಯಾರ್ಯಾರೋ ಉಪನ್ಯಾಸ ಮಾಡುವಾಗ ಹೋಗಿ ಕುತ್ಕೊಂಡು, ಅವ್ರು ಹೇಳುವಾಗ ಹೋಗಿ ಕುತ್ಕೊಂಡು, ನಾನೇ ಒಂದು ಚೂರು ಚೂರು ಓದ್ಕೊಂಡು ಏನೋ ಮಾಡಿಕೊಂಡು ಸ್ವಲ್ಪ ಸಂಸ್ಕೃತದ ಹಿನ್ನೆಲೆಯನ್ನು ನಾನು ಪಡ್ಕೊಂಡ್ಬಿಟ್ಟು ಓದಿದೆ. ಆದರೆ ಅವರು ಮಾಡಿದ ತಪ್ಪಲ್ಲ, ಅವರು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥವರು. ಆದರೆ ನನ್ನ ಅಪೇಕ್ಷೆ ಇಷ್ಟೇ, ನಾನು ಇನ್ನೊಂದು ಜನ್ಮ ಅಂತ ಎತ್ತೋದಾದರೆ ಅದು ಈ ಪ್ರದೇಶದೊಳಗೆ ಒಬ್ಬ ಮಾಧ್ವನಾಗಿ ಹುಟ್ಟುತ್ತೇನೆ. ಆದರೆ ಶ್ರೀಮದ್ ಮಧ್ವಾಚಾರ್ಯರು ಕೊಟ್ಟಿರತಕ್ಕಂತಹ ಒಂದು ಲಾಜಿಕ್ಗಳೇನಿದೆ ಜಗತ್ತಿನೊಳಗೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರಿಗೆ ಅನುಮಾನ ತೀರ್ಥರು ಅಂತ ಹೆಸರು ಬಂದದ್ದು ಬಹಳ ಸಾರ್ಥಕವಿದೆ. ಹೀಗಾಗಿ ಎಲ್ಲ ಕ್ಷೇತ್ರದಲ್ಲಿ, ಯಾಕಂದ್ರೆ ಒಂದೇ ಒಂದು ಹೇಳ್ತಾರೆ, ಇತಿಹಾಸ ಪ್ರದೀಪೇನ ಮೋಹಾವರಣ ಘಾತಿನಃ ಲೋಕಗರ್ಭ ಗೃಹಂ ಗೃಷ್ಟಂ ಯಥಾವತ್ ಸಂಪ್ರಕಾಶಿತಂ ಅಂತ ಶ್ಲೋಕಕ್ಕೆ ವಿವರಣೆಯನ್ನು ಕೊಡ್ತಾ ಅವನು ಬರೀತಾನೆ. ನಿಜವಾದ ಇತಿಹಾಸದ ಜ್ಞಾನ ಮಾಡಿಕೊಳ್ಳಬೇಕಾದರೆ, ರಾಮಾಯಣದ ಮಹಾಭಾರತದ ಜ್ಞಾನ ಆಗಬೇಕಾದರೆ
ಮಧ್ವಾಚಾರ್ಯರು ಬರೆದ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಓದಲೇಬೇಕು. ತಾತ್ಪರ್ಯ ನಿರ್ಣಯ ಇಲ್ಲದೆ ನೀವು ಯಾವ ಇತಿಹಾಸದ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸಂಶಯಗಳು ಹುಟ್ಟುತ್ತದೆ, ಅನೇಕ ತರಹದ ಸಮಸ್ಯೆಗಳು ಹುಟ್ಟುತ್ತದೆ. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ಉತ್ತರ ಸಿಗಬೇಕು ಅಂದರೆ ಮಧ್ವಾಚಾರ್ಯರ ನಮಗೆ ಲಿಟ್ರೇಚರೇ ಅದಕ್ಕೆ ಬಹಳ ಅವಶ್ಯಕತೆಯಾಗಿದೆ. ಹೀಗಾಗಿ ಮಧ್ವಾಚಾರ್ಯರು ಕೊಟ್ಟಿರ್ತಕ್ಕಂತಹ ಪ್ರಮಾಣಗಳು ಯಾವುದೂ ಸಹಿತ ಸುಳ್ಳಲ್ಲ ಅಂತ ಒಂದು ಆರ್ಟಿಕಲ್ ಅನ್ನು ಅವನು ಬರೆದ. ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಈ ಭರತಖಂಡದಲ್ಲಿ ಇರತಕ್ಕಂತಹ ಶಾಸ್ತ್ರ, ಪುರಾಣ, ಪ್ರವಚನಗಳು, ಇದರ ಮಹತ್ವ ಅನ್ಯ ದೇಶೀಯರು ಬಂದು ವಿಶೇಷವಾಗಿ ಅದಕ್ಕಾಗಿ ಎಲ್ಲರನ್ನು ಕರೆದದ್ದು ಏಷದ್ದೇಶ ಪ್ರಸೂತಸ್ಯ ಸಕಾಶಾದ ಕೃಜನ್ಮನಃ ಬಂದು ಅಧ್ಯಯನ ಮಾಡಿ. ಆದರೆ ಇವತ್ತಿನ ದಿವಸ ನಾವು ಇಲ್ಲೇ ಇದ್ದು ಇಲ್ಲೇ ಹುಟ್ಟಿಕೊಂಡು ಎಷ್ಟೋ ಜನ ಅಂತಿರ್ತಾರೆ ಹಿತ್ತಲು ಗಿಡ ಮದ್ದಲ್ಲ ಅಂತ. ಹಿತ್ತಲು ಗಿಡದೊಳಗೆ ಮದ್ದಿಲ್ಲ ಅಂತಲ್ಲ, ಅದರ ಆ ಜ್ಞಾನ ನಮಗಾಗಿಲ್ಲ ಅಷ್ಟೆ. ಹಿತ್ತಲು ಗಿಡದೊಳಗೆ ಮದ್ದಿದೆ, ಅದಕ್ಕೆ ಔಷಧ ಶಕ್ತಿ ಗುಣ ಇದೆ. ಅದಕ್ಕಾಗಿ ಅದರ ಗೊತ್ತಿಲ್ಲ ನಮಗೆ, ಅದರ ಅರಿವು ನಮಗಿಲ್ಲ, ಅದರ ಜ್ಞಾನ ನಮಗಿಲ್ಲ. ಹೀಗಾಗಿ ನಾವು ಅಜ್ಞರು. ಅದಕ್ಕಾಗಿ ಹೇಳ್ತಾರೆ, ಇಲ್ಲಿ ನೀವು ಕರ್ಮಾಚರಣೆಗಳನ್ನು ವಿಶೇಷವಾಗಿ ಧರ್ಮ ಸಾಧನವನ್ನು ಈ ಪ್ರದೇಶದಲ್ಲಿ ಮಾಡಿ. ಏನೋ ಅನಿವಾರ್ಯ ಕಾರಣದಿಂದ ಎಲ್ಲೋ ಹೋಗುವಂತಹ ಪ್ರಸಂಗ ಬರ್ತದೆ, ಬಂದಾಗೂ ಸಹಿತ ಅಲ್ಲಿ ಧರ್ಮಾಚರಣೆಗಳನ್ನು ಬಿಡಬೇಡಿ, ಅವಶ್ಯವಾಗಿ ಧರ್ಮಾಚರಣೆಗಳನ್ನು ಮಾಡುವಂತಹ ಕೆಲಸದಲ್ಲಿ ತೊಡಗಿ ಅಂತ ಹೇಳ್ತಾರೆ. ಕಿಂ ದುಷ್ಕರ, ಅದಕ್ಕೆ ಮುಂದೆ ಹೇಳ್ತಾರೆ, ಕಿಂ ದುಷ್ಕರೈರ್ನಃ ಕೃತುಭಿಸ್ತಪೋರುತೈಃ ದಾನಾದಿಭಿರ್ವಾದ್ಯುಜಯೇನ ಫಲ್ಗುಣ ನಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿಂ ಪ್ರಮುಷ್ಟಾ ಅತಿಶಯೇಂದ್ರ ಯೋತ್ಸಾತ್. ಹೇಳ್ತಾರೆ, ವಿಶೇಷವಾಗಿ ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಮಾಡಬೇಕು ಅಂದರೆ ಆತ್ಮವ್ಯತಿರಿಕ್ತ ವಸ್ತುನಿ ಅಸಂಗ, ದೇವರಲ್ಲಿ ಮನಸ್ಸನ್ನ ಇಟ್ಟು ಏಕಾಗ್ರತೆಯಿಂದ ಮನಸ್ಸನ್ನ ಇಟ್ಟು ಉಳಿದ ಪದಾರ್ಥಗಳಲ್ಲಿ ಮನಸ್ಸನ್ನ ಅಸಂಗ ಮಾಡುವುದೇ ವೈರಾಗ್ಯ ಅಂತ. ನಾವು ಯಾಕೆ ಈ ಭರತಖಂಡದಲ್ಲಿ ಹೇಳ್ತಾ ಇದ್ದೇವೆ ಅಂದರೆ, ಇದು ಕರ್ಮಭೂಮಿ. ಹೀಗಾಗಿ ಕರ್ಮಭೂಮಿಯೊಳಗೆ ಈ ತರಹದ ಅವಕಾಶಗಳು ಬಹಳ ಕಡಿಮೆ, ಬರೇ ಭೋಗಕ್ಕಾಗಿ ಇರುವುದಿಲ್ಲ. ಬೇರೆ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಐಹಿಕ ಭೋಗ, ಸುಖ ಭೋಗ ಇದನ್ನೆಲ್ಲ ನೋಡಿಕೊಂಡು ಮನುಷ್ಯನ ಮನಸ್ಸು ಅದಕ್ಕೆ ಹೋಗಿ ಆ ಭೋಗದಲ್ಲಿ ತೊಡಗಿ ದೇವರನ್ನು ವಿಸ್ಮೃತಿ ಮಾಡಿಕೊಳ್ಳುವುದುಂಟು. ಅದಕ್ಕಾಗಿ ಈ ಭರತಖಂಡದಲ್ಲಿ ಒಂದು ಪ್ರದೇಶದೊಳಗೆ ಕುಳಿತುಕೊಂಡಾಗ ಏನೋ ಮಾಡಬೇಕು, ಧರ್ಮ ಸಾಧನೆ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು ಅಂತ ಮನುಷ್ಯನ ಮನಸ್ಸಿಗೆ ಬರ್ತದೆ. ಬಂದಾಗ ಅವನು ಧರ್ಮ ಸಾಧನೆ ಮಾಡ್ತಾನೆ. ಅದಕ್ಕಾಗಿ ಈ ಪ್ರದೇಶದಲ್ಲಿ ಮಾಡಿ ಹೆಚ್ಚು ಪುಣ್ಯ ಸಂಪಾದನೆ ಮಾಡಬಹುದು. ಆ ಪ್ರದೇಶಗಳಿಗೆಲ್ಲ ಹೋದಾಗ ಅದನ್ನು ಕಳೆದುಕೊಳ್ಳುವಂತಹ ಪ್ರಸಂಗ ಇರ್ತದೆ, ವಿಸ್ಮೃತಿಯಾಗುವಂತಹ ಪ್ರಸಂಗ ಇರ್ತದೆ. ಅದಕ್ಕಾಗಿ ಅದು ಪ್ರಧಾನವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇಲ್ಲೇ ಧರ್ಮಾಚರಣೆಯನ್ನ ವಿಶೇಷವಾಗಿ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಒಂದು ಮಾತನ್ನ ಇನ್ನೊಂದು ಹೇಳ್ತಾರೆ, ಏನು ಅಂದರೆ ಸ್ವರ್ಗಾದಿಗಳ ಅಪೇಕ್ಷೆ ಪಡಬಾರದೇನು ಅಂತ. ಅವಶ್ಯವಾಗಿ ಸ್ವರ್ಗಾದಿಗಳ ಅಪೇಕ್ಷೆ ಪಡೋದು ತಪ್ಪು ಅಂತಲ್ಲ, ಆದರೆ ಅದು ತಾತ್ಕಾಲಿಕವಾಗಿರ್ತಕ್ಕಂತಹ ಸುಖ. ಆದರೆ ನಾವು ಮುಕ್ತಿರ್ನೈಜ ಸುಖಾನುಭೂತಿ ರಮಲ ಭಕ್ತಿಶ್ಚ ತತ್ ಸಾಧನಂ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರ ಉದ್ದೇಶ ಸ್ವರ್ಗಕ್ಕೆ ಹೋದ ವ್ಯಕ್ತಿ ಮತ್ತೆ ಬರಬಹುದು, ಆದರೆ ಒಂದು ಸರಹ ಮೋಕ್ಷವನ್ನು ಪಡೆದುಕೊಂಡಿರತಕ್ಕಂತಹ ವ್ಯಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮ್ಮ ಜೀವಕ್ಕೆ, ನಮ್ಮಲ್ಲಿರ್ತಕ್ಕಂತಹ ಜೀವಕ್ಕೆ ಮೋಕ್ಷಗಳು ಮೋಕ್ಷ 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 ಅಂತ ಇರೆಯಿಲ್ಲ. ಆ ಮೋಕ್ಷವನ್ನು ಹೊಂದುವಂತಹ ಪ್ರಯತ್ನ ಮಾಡಬೇಕೇ ಹೊರತಾಗಿ ಈ ಸ್ವರ್ಗಾದಿ ಸುಖಗಳು ಪುಣ್ಯ ಮತ್ತೆ ಪಡಿತೇವೆ ಮತ್ತೆ ಬರ್ತೇವೆ, ಮತ್ತೆ ಪಡಿತೇವೆ ಬರ್ತೇವೆ, ಹೀಗಾಗುವುದಕ್ಕಿಂತಲೂ ಅದು ಪ್ರಧಾನವಾಗಿರತಕ್ಕಂತಹ ಉದ್ದೇಶ. ನಮ್ಮ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಸಾಗಬೇಕೇ ಹೊರತಾಗಿ ಸಾಮಾನ್ಯ ವಿಷಯಗಳ ಕಡೆಗೆ ಬಹಳಷ್ಟು ಗಮನ ಕೊಡದೆ, ಸ್ವರ್ಗಾದಿ ಫಲಗಳ ಕಡೆಗೆ ಬಹಳ ಗಮನ ಕೊಡದೆ ಮೋಕ್ಷ ಫಲದ ಕಡೆಗೆ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಅದು ಕೇವಲ ಈ ಧರ್ಮ ಸಾಧನೆಯನ್ನ ಈ ಭರತಖಂಡದಲ್ಲಿ ಮಾಡೋದ್ರಿಂದ ಬಹಳ ಪ್ರಧಾನವಾಗಿ ಅದನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ನಾರಾಯಣ ವಿಸ್ಮೃತಿ ಕಥನಂ ಲೋಕದರ್ಶನ ಭಾಷೆಯ. ಯಾಕೆಂದ್ರೆ ನಮಗೆ ನಾರಾಯಣ ವಿಸ್ಮೃತಿ ಆಗ್ತದೆ. ಹೇಗೆ ನೋಡಿ, ಇವತ್ತು ನನಗೆ ಏನೋ ಜಪ ಮಾಡಬೇಕು ಅಂತ ಮನಸ್ಸಿಲ್ಲ, ಆದರೂ ಒಂದು 10 ಜನ ಜಪ ಮಾಡ್ತಾ ಇದ್ರೆ ಅವರನ್ನು ನೋಡಿ ಆದರೂ ಜಪ ಮಾಡಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಎಲ್ಲರೂ ಸುತ್ತಲೂ ಜಪ ಮಾಡ್ತಾ ಇದ್ದಾರೆ. ಇಷ್ಟು ಜನ ಎಲ್ಲ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡ್ತಾ ಇದ್ದಾರೆ ಅಂದಾಗ ನನಗೇನೋ ಪಾಪ ಕೆಲಸ ಇದೆ, ಹೋಗಬೇಕು ಅಂತ ಅಪೇಕ್ಷೆ ಇರ್ತದೆ. ಆದರೂ ಇಷ್ಟು ಜನ ಶ್ರವಣ ಮಾಡ್ತಾರೆ, ನಾನು ಯಾಕೆ ಶ್ರವಣ ಮಾಡಬಾರದು ಅಂತ ಅದನ್ನು ನೋಡೋದ್ರಿಂದ ಅವರು ಶ್ರವಣ ಮಾಡ್ತಾನೆ. ಪ್ರದೇಶ ಆಗಿದೆ, ಪರಿಸ್ಥಿತಿ ಆಗಿದೆ. ಆವಾಗ ನಮಗನಿಸ್ತದೆ ಎಲ್ಲೋ ಹೋದಾಗ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಪ್ರದೇಶದಲ್ಲಿ, ಶುದ್ಧವಾದ ಪ್ರದೇಶದಲ್ಲಿ ನಾವು ಕುಳಿತುಕೊಂಡಾಗ ಯಾವ ವಿಸ್ಮೃತಿಯೂ ನಮಗಾಗೋದಿಲ್ಲ.
ಆದರೆ ಭೋಗದ ಜೀವನಕ್ಕೆ ಹೋದಾಗ ನಮಗೆ ಅಲ್ಲಿರ್ತಕ್ಕಂತಹ ಆಶೆ ಆಮಿಷಗಳಾಗಿರಬಹುದು, ಅನೇಕ ತರಹದ ಭಾಷೆಗಳಾಗಿರಬಹುದು, ಅನೇಕ ತರಹದ ಅಲ್ಲಿರ್ತಕ್ಕಂತಹ ಭೋಗದ ಸಾಧನಗಳನ್ನು ನೋಡಿದಾಗ ನಮಗೆ ಏನು ಅಂದರೆ ಭಗವಂತನ ಕಡೆಗೆ ಮನಸ್ಸು ಕೊಡುವುದು ತುಂಬ ಕಷ್ಟ ಆಗ್ತದೆ. ಇವತ್ತು ನೋಡ್ತೀವಿ ಸಾಕಷ್ಟು ಅಂತರ್ಜಾಲಗಳು, ಇಂಟರ್ನೆಟ್ಟು, ಫೇಸ್ಬುಕ್ಕು, ಆ ಬುಕ್ಕು ಈ ಬುಕ್ಕು ಇವನ್ನೆಲ್ಲ ನೋಡ್ತಾ ಇವತ್ತೆಲ್ಲ ಈ ಜಪಗಳು ತಪಗಳು ಸಾಧನೆಗಳು ಬಹಳ ಸಂಕೋಚವಾಗಿಬಿಟ್ಟಿದೆ. ಹೀಗಾಗಿ ಶಾಸ್ತ್ರ ಪಾಠ ಪ್ರವಚನಗಳು ಬಹಳಷ್ಟು ಸಂಕೋಚವಾಗಿದೆ. ಯಾರಿಗೋ ಒಬ್ಬರಿಗೆ ಪಾಪ ಕಿವಿ ಕೇಳಿಸ್ತಿದ್ದಿಲ್ಲಂತೆ. ಯಾರೋ ಹೇಳಿದ್ರು ಕಿವಿ ಕೇಳಿಸ್ತಿಲ್ಲ ಅಂತ. ಆದರೆ ಅವರು ಭಾರಿ ಬುದ್ಧಿವಂತ. ಯಾರೋ ಹೇಳಿದ್ರಂತೆ, ಅಲ್ಲ ನೀವು ಬುದ್ಧಿವಂತರು, ಬೇಕಾದಷ್ಟು ನಿಮಗೆ ಎಲ್ಲ ಅನೇಕ ತರಹದ ಅವಾರ್ಡ್ಗಳೆಲ್ಲ ಸಿಕ್ಕಿದೆ, ಹಣ ಇದೆ, ಸಂಪತ್ತಿದೆ, ಯಾಕೆ ಈ ಕಿವಿಗೆ ಒಂದು ಮಷಿನ್ ಸಿಗತ್ತಲ್ಲ, ಅದನ್ನು ಯಾಕೆ ಹಾಕಿಸ್ಬಾರ್ದು ನೀವು ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳಿದ್ನಂತೆ, ನನಗೆ ಕಿವಿ ಕೇಳಿಸೋದಿಲ್ಲ ಅನ್ನೋದಕ್ಕೆ ಇಷ್ಟು ಸಾಧನೆ ಮಾಡಿರೋದು ಅಂತ. ಅಕಸ್ಮಾತ್ ನಾನೇನಾದರೂ ಕಿವಿಗೆ ಹಾಕೊಂಡದ್ದು ಎಲ್ಲ ವಿಷಯಗಳು ನನ್ನ ಕಿವಿ ಮೇಲೆ ಬೀಳ್ತಾ ಇದ್ರೆ ನಾನು ಈ ಸಾಧನೆ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ನನಗೆ ಮೈಂಡ್ ಕಾನ್ಸಂಟ್ರೇಟ್ ಮಾಡಬೇಕು, ಅಧ್ಯಯನ ಮಾಡಬೇಕು, ಸಾಹಿತ್ಯದಲ್ಲಿ ಬರಿಬೇಕು, ಓದಬೇಕು ಅಂತ ಅನಿಸಿದ್ದು ಈ ಪ್ರಾಪಂಚಿಕವಾಗಿರತಕ್ಕಂತಹ ಶಬ್ದಗಳು ನನ್ನ ಮೇಲೆ ಕಿವಿ ಮೇಲೆ ಬಿದ್ದೇ ಇಲ್ಲ. ಬಿದ್ದರೂ ಸಹಿತ ನನಗೆ ಗೊತ್ತಾಗ್ತಿದ್ದಿಲ್ಲ. ಹೀಗಾಗಿ ನನ್ನ ಮನಸ್ಸು ಇದರೊಳಗೆ ತೊಡಗ್ತಿತ್ತು. ಆದರೆ ಆ ಪ್ರಾಪಂಚಿಕವಾದ ಶಬ್ದಗಳು ನಮ್ಮ ಮೇಲೆ ಬೀಳೋದಾಗಲಿ, ಅವು ಕಣ್ಣು ಮುಂದೆ ಬರೋದಾಗಲಿ, ಅವುಗಳನ್ನು ಸ್ವೀಕಾರ ಮಾಡೋದಾಗಲಿ, ಹೀಗಾದಾಗ ನಾರಾಯಣ ವಿಸ್ಮೃತಿಯಾಗುವುದು ಸತ್ಯ. ಅಂದರೆ ನಾವು ಯಾವ ಕೆಲಸದಲ್ಲಿ ತೊಡಗಿರುತ್ತೇವೋ ಅದರ ವಿಸ್ಮೃತಿಯಾಗುವುದು ಸತ್ಯ. ಅದಕ್ಕಾಗಿ ಹೇಳ್ತಾರೆ ಲೋಕದರ್ಶನ ಭಾಷೆಯ. ಆ ಲೋಕದರ್ಶನ ಭಾಷೆಯಿಂದ ಭಗವಂತನ ವಿಸ್ಮೃತಿಯಾಗ್ತದೆ. ಅದಕ್ಕಾಗಿ ಈ ಭರತಖಂಡದಲ್ಲಿ ವಿಶೇಷವಾಗಿರ್ತಕ್ಕಂತಹ ಧರ್ಮ ಸಾಧನವನ್ನು ಬಹಳ ಪ್ರಧಾನವಾಗಿ ಮಾಡಿ ಅಂತ. ಪಾಪ ಮೊನ್ನೆ ಒಬ್ಬರು ಯಾರೋ ಬಂದು ಹೇಳ್ತಾ ಇದ್ರು, ಏನು ಮಾಡೋದು ಆಚಾರ್ಯ, ನಾನು ಇರೋರು 2 ಮಕ್ಕಳು, ಅವರು 2 ಪಾಪ ಗಂಡ ಹೆಂಡತಿ ವೃದ್ಧರು, ಬಹಳ ಧರ್ಮಾಚರಣೆಯಲ್ಲಿದ್ದಾರೆ. ಶುದ್ಧವಾದ ಏಕಾದಶಿ, ಮನೆಯೊಳಗೆ ದೇವರ ಪೂಜೆ ಎಲ್ಲ ಮಾಡ್ತಾರೆ. ಯಾರೋ ವಿದ್ಯಾಪೀಠದಿಂದ ಒಬ್ಬ ಹುಡುಗ ಬಂದು ಪೂಜೆ ಮಾಡಿ ಅವರಿಬ್ಬರಿಗೂ ಅಡುಗೆ ಮಾಡಿ ಹಾಕಿಬಿಟ್ಟು ತೀರ್ಥ ಎಲ್ಲ ಕೊಟ್ಟು ಅಡುಗೆ ಮಾಡಿಬಿಟ್ಟು ಹಾಕಿಬಿಟ್ಟು ಹೋಗ್ತಾನೆ ವಿದ್ಯಾರ್ಥಿ. ಅವನಿಗೇನು ಕೊಡೋದು ಅಂದರೆ, ಅವನು ವಿದ್ಯಾರ್ಥಿ ಇದ್ದಾನೆ, ನಾನು ಇಷ್ಟು ಕೊಡಿ ಪಾಪ ಅಂತ ಅವ್ರಿಗೆ ಹೇಳಿ ನೇಮಿಸಿದೆ. ಆದರೆ ಪಾಪ ಅವರಿಬ್ಬರು ವೃದ್ಧರು ಅಳ್ತಾರೆ. ಏನು ಮಾಡೋದು, 2 ಮಕ್ಕಳು, ಗಂಡಸು ಮಕ್ಕಳು 2 ಮಕ್ಕಳು ಫಾರಿನಲ್ಲಿ ಇದ್ದಾರೆ. ಆದರೆ ಇವರಿಗೆ ಪಾಪ ವೃದ್ಧರಾದವರಿಗೆ ಅಲ್ಲಿ ಹೋಗಬೇಕು ಅಂತ ಅಪೇಕ್ಷೆ ಇಲ್ಲ. ನಾವು ಇಲ್ಲಿ ಇದ್ಕೊಂಡು ಸಾಧನೆ ಮಾಡಿದವರು ಆಚಾರ್ಯ, ಅಲ್ಲಿ ಹೆಂಗೆ ಹೋಗೋದು ಅಂತ. ಅವ್ರಿಗೆ ಅಲ್ಲಿದ್ದಾರೆ ಭೋಗ ಭೂಮಿಯಲ್ಲಿ, ನಾವು ಅಲ್ಲಿಂದ ಬಿಟ್ಟು ಇಲ್ಲಿ ಹೆಂಗೆ ಬರೋಣ ಅಂತ ಅವ್ರ ಅಪ್ಪನಿಗೆ ಹೇಳಿರಂತೆ. ಅವರ ಅಪ್ಪ ಅಮ್ಮನಿಗೆ, ಬೇಕಾದ್ರೆ 10,000 ಅಲ್ಲ, ಬೇಕಾದ್ರೆ ಇನ್ನೊಬ್ಬ ವಿದ್ಯಾರ್ಥಿನಿ ಇಟ್ಕೋರಿ, ಬೇಕಾದ್ರೆ ಇನ್ನೊಂದು 10,000 ಕೊಡ್ತೀವಿ ನಾವು, ಆದರೆ ನಾವು ಇಲ್ಲಿ ಬರೋದಿಲ್ಲ ಅಂತ ಅವ್ರನ್ನು. ಆದರೂ ಮಕ್ಕಳೇ ಅಲ್ರಿ, ಯಾರು ಬೇಕಾದವ್ರು ಬಂದು ಮಾಡ್ತಾರೆ ಅಂತಂದ್ರು ಮಕ್ಕಳೇ. ಆದರೆ ಅವರು ಅಲ್ಲಿ ಇರೋದಾಗಲಿ ಇಲ್ಲಿ ಇವ್ರು ಇರೋದಾಗಲಿ ಇವು ಬಹಳ ದುಃಖ ಪಡ್ತಾರೆ, ಬಹಳ ಕಷ್ಟಪಡ್ತಾರೆ. ಏನು ಮಾಡೋದು ಆಚಾರ್ಯ, ಈ ಮುಪ್ಪಿನ ಕಾಲದಲ್ಲಿಯೂ ಸಹಿತ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳಿಲ್ಲ ಅಂದರೆ ನಾವು ಯಾರ ಹತ್ರ ಹೋಗ್ಬೇಕು, ಯಾರ ಹತ್ರ ನಾವು ಏನು ಮಾಡಬೇಕು? ಬಹಳ ಕಷ್ಟಪಡ್ತಾರೆ, ಬಹಳ ವೇದನೆ ಪಡ್ತಾರೆ. ಅದಕ್ಕೆ ಅವ್ರ ಮಕ್ಕಳು ಹೇಳ್ತಾರೆ, ಇಲ್ಲ ನೀವು ಇಲ್ಲೇ ಬಂದ್ಬಿಡಿ, ನಿಮಗೆ ಏನು ಬೇಕೋ ನಾವು ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ಆದರೆ ಇವ್ರಿಗೆ ಹೋಗೋದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸಮಸ್ಯೆ, ಇದು ಒಬ್ಬರ ಸಮಸ್ಯೆ ಇಲ್ಲ, ಇಂತಹ 108 ಸಮಸ್ಯೆಗಳು, ಎಲ್ಲರದ್ದು ಸಮಸ್ಯೆಗಳಿದೆ. ಅದಕ್ಕೆ ನಾನು ಒಂದೇ ಹೇಳೋದು, ಇಲ್ಲಿ ಸಿಗದೇ ಇದ್ದದ್ದು ಅಲ್ಲಿ ಸಿಗ್ತದೆ ಅಂತನೋ ಪ್ರಶ್ನೆ ಇಲ್ಲ. ಎಲ್ಲ ಇಲ್ಲಿ ಸಿಗ್ತದೆ. ಇಲ್ಲಿ ಸಿಗುವಾಗ ನಾವು, ಯಾಕಂದರೆ ತತ್ರಾಪಿ ಜನ್ಮಶತ ಕೋಟಿಷು ಮಾನವತ್ವ, ಸಮಾಜಕ್ಕೆ ಒಂದು ವಿಷಯ ತಿಳಿಸ್ಬೇಕು. ಇವತ್ತು ನಾನು ಅಲ್ಲಿ ಹೋಗೋದ್ರಿಂದ ಎಷ್ಟು ಸಿಗ್ಬೋದು? 1.5 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ. ಯಾರೋ ಒಬ್ಬರು ಹೇಳಿದ್ರು ನನಗೆ, ನಾನು ದುಬೈಗೆ ಹೋಗ್ತಾ ಇದ್ದೀನಿ ಆಚಾರ್ಯ, ನಮ್ಮ ಶಿಷ್ಯನೇ ಪಾಠಕ್ಕೆ ಬರ್ತಾ ಇದ್ದವನು, ದುಬೈಗೆ ಯಾಕೆ ಹೋಗ್ತೀಯ? 3 ಲಕ್ಷ ರೂಪಾಯಿ ಸಂಬಳ ಆಚಾರ್ಯ. ಸರಿ, 3 ಲಕ್ಷ ರೂಪಾಯಿ ಸಂಬಳ ತೊಗೊಂಡು ಇಲ್ಲೆಷ್ಟಿದೆ ನಿನಗೆ? 1 ಲಕ್ಷ ಸಂಬಳ ಇದೆ. ಹಾಗಾದ್ರೆ 1 ಲಕ್ಷ ಸಂಬಳ ಇದೆ ಅಂದರೆ ನಿನ್ನ ಜೀವನಕ್ಕೆ ಎಷ್ಟು ಬೇಕು? ಏನಿಲ್ಲ, ಹಬ್ಬ ಅಂದರೆ ಪ್ರತಿ ತಿಂಗಳ ಒಂದು 40,000 ರೂಪಾಯಿ ಖರ್ಚು ಮಾಡ್ಬೋದು ಆಚಾರ್ಯ. ನೀನು ಉಳಿದದ್ದು ಏನು ಮಾಡ್ತೀಯ? ಸುಮ್ಮನೆ ತೆಗೆದಿಡ್ತೀನಿ ಅಷ್ಟೇ. ನಾನು ಮುಂದೆ ಯಾರಿಗೂ ಆಗೋದಕ್ಕೆ ಇಲ್ಲಿ ಮನೆಯೊಳಗೆಲ್ಲ ತಂದೆ ತಾಯಿ ಕಷ್ಟ ಕೊಟ್ಟು ನೀನು ದುಬೈಗೆ ಹೋಗಿ 3 ಲಕ್ಷ ಗಳಿಸಿ ನೋಡಪ್ಪ, ಜೀವನದಲ್ಲಿ ಇರೋದೇ, ಯಾಕಂದ್ರೆ ಈ ಅವತ್ತಿನ ಕಾಲದಲ್ಲಿ ಇರೋ ಅವಿಭಕ್ತ ಕುಟುಂಬ ಇವತ್ತಿನ ಕಾಲದೊಳಗೆ ಇಲ್ಲ. ಹೀಗಾಗಿ ಆ ತಂದೆ ತಾಯಿಯನ್ನು ಬಿಟ್ಟು ಈ ಎಲ್ಲ ಸಂಸಾರ ಬಂಧು ಬಳಗ ಈ ಪ್ರದೇಶವನ್ನು ಬಿಟ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಅನಾಥರಂತ ಯಾಕೆ ಸಾಯ್ತೀರಪ್ಪ? ಇಲ್ಲೇ ಇದ್ಕೊಂಡು ಧರ್ಮ ಸಾಧನೆ ಮಾಡಿ, ಯಾಕೆ ಬೇಡ ಅಲ್ಲ. ಏನೋ ಅನಿವಾರ್ಯ ಪ್ರಸಂಗ ಇತ್ತು, ಹೋಗಲೇಬೇಕಾಗಿರ್ತಕ್ಕಂಥ ಪ್ರಸಂಗ ಇದ್ರೆ ಮುಂದೆ ವಿಚಾರ ಮಾಡೋಣ. ಅದು ಅಂತಹ ಪ್ರಸಂಗ ಇಲ್ಲ. ನಿಮಗೆ ಆ ತರಹದ ಎಲ್ಲ ಸೌಲಭ್ಯಗಳು ಇಲ್ಲಿ ಸಿಗುವಾಗ ಕೇವಲ ಹಣದ ಅಪೇಕ್ಷೆ ಪಟ್ಟುಕೊಂಡು ನೀವು ಹೋಗ್ತೀರಿ ಅಂದರೆ ಅದ್ರ ಪಾಪ ವೃದ್ಧರಾದ ತಂದೆ ತಾಯಿಗಳು ಏನು ಮಾಡಬೇಕು? ಭಾಳ ಕಷ್ಟ ಇದೆ. ಅವರ ಜೀವನ ಹೆಂಗೆ ನಡೆಸಬೇಕು? ಅವರು ಅಷ್ಟು ಒದ್ದಾಡ್ತಾರೆ.
ಹಾಗಾದ್ರೆ ಸಿಗ್ತಾರ? ಅದೇ ತಂದೆ ತಾಯಿಗಳು ಹೋದ್ಮೇಲೆ ಸಿಗ್ತಾರ? ನಾನು ಇವತ್ತು ಕೋಟಿ ರೂಪಾಯಿ ಕೊಟ್ಟು ಶ್ರಾದ್ದ ಮಾಡ್ತೀನಿ ಅಂದ್ರೆ ಪುಣ್ಯ ಸಿಗೋದಿಲ್ಲ, ತಿಳ್ಕೊಂಬಿಡಿ. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿಭೋಜನಾತ್ ಗಯಾಯಾಮ್ ಪಿಂಡದಾನಂಚ ತ್ರಿಭಿಹಿ ಪುತ್ರಸ್ಯ ಪುತ್ರತ. ಒಬ್ಬ ತಾಯಿ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ಕಷ್ಟಪಡ್ತಾಳೆ ಎಂಬುದು ಅವಳಿಗೆ ಗೊತ್ತು. ಆ ಮಾತೃಷೋಡಶಿಯ ಮಂತ್ರಗಳು ಹೇಳುತ್ತದೆ, ಪಿತೃಷೋಡಶಿಯ ಮಂತ್ರಗಳು ಹೇಳುತ್ತದೆ. ಅಂತಹ ತಂದೆ ತಾಯಿಗಳು ವೃದ್ಧ ಅವರ ಮುಪ್ಪಾವಸ್ಥೆಯಲ್ಲಿ ಅವರು ನೋಡ್ಕೊಳ್ಬೇಕಾಗಿರ್ತಕ್ಕಂಥವ್ರು ಮಕ್ಕಳಾದವರ ಕರ್ತವ್ಯ. ಅದನ್ನು ಬಿಟ್ಕೊಂಡು ಹೋಗಿ ನಾನು ಫಾರಿನಲ್ಲಿ ಎಂಜಾಯ್ ಮಾಡ್ತಾ ಇರ್ತೀರಿ ಅಂತಂದ್ರೆ ನಿನ್ನ ಭೋಗಕ್ಕಾಗಿ ನೀನು ಎದ್ಕೊಂಡ್ಬಿಟ್ಟು ಆ ವೃದ್ಧರ ಗತಿ ಏನು ಪರಿಸ್ಥಿತಿ? ಹಾಗಾದ್ರೆ ಅವರು ಅದೇ ತರಹ ಸುಖ ಅಪೇಕ್ಷೆ ಪಡೋದು ನೀನನ್ನು ದೂರ ಮಾಡಿದ್ರೆ ಏನು ಮಾಡ್ತೀವಿ? ನಾವು ಬೆಳೀಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಅದಕ್ಕಾಗಿ ಜೀವನದಲ್ಲಿ ನಾವು 70 ವರ್ಷ ಬದುಕ್ತೀವೋ ಗೊತ್ತಿಲ್ಲ, 30 ವರ್ಷ ಬದುಕ್ತೀವೋ ಗೊತ್ತಿಲ್ಲ, ಅಥವಾ 40 ವರ್ಷ ಬದುಕ್ತೀವೋ ಅಥವಾ 100 ವರ್ಷ ಬದುಕ್ತೀವೋ ಗೊತ್ತಿಲ್ಲ. ಇರೋ ಅಷ್ಟು ಜೊತೆಗೆ ಎಲ್ಲರೂ ಸೇರ್ಕೊಂಡಿರಬೇಕು. ಅಲ್ಲಿ ಹೋಗ್ಬಿಟ್ಕೊಂಡು ಸುಮ್ಮನೆ ಗೆಟ್ ಟುಗೆದರ್ ಮಾಡಿಕೊಂಡು ಸುಡುಗಾಡಿ ಏನು, ಇಲ್ಲಿ ಗೆಟ್ ಟುಗೆದರ್ ಮಾಡ್ಕೊಳ್ಳಿ. ಇರೋ ತಂದೆ ತಾಯಿಗಳ ಜೊತೆ ಸೇರ್ಕೊಂಡಿರಬೇಕು, ಬಂಧು ಬಾಂಧವರ ಜೊತೆ ಸೇರ್ಕೊಂಡಿರಬೇಕು, ಎಲ್ಲ ವೃತಾಚರಣೆಗಳಲ್ಲಿ ಸೇರ್ಕೊಂಡಿರಬೇಕು. ಏನೋ ಹೋಗುವ ಅನಿವಾರ್ಯ ಪ್ರಸಂಗ ಬಂದರೆ ಒಂದು ಚೂರು ಹೋರಿ, ಒಂದು 3 ತಿಂಗಳ ಹೋರಿ ಮತ್ತೆ ಬರ್ರಿ, ಒಂದು ತಿಂಗಳ ಹೋಗ್ರಿ ಮತ್ತೆ ಬರ್ರಿ. ಆದರೆ ಎಲ್ಲೇ ಬಂದರೂ ಮತ್ತೆ ಇಲ್ಲೇ ಬರಬೇಕು. ಈ ಭರತಖಂಡದಲ್ಲೇ ಇರಬೇಕು, ತಂದೆ ತಾಯಿಗಳ ಸಮ್ಮುಖದಲ್ಲಿರಬೇಕು, ಬಂಧು ಬಾಂಧವರ ಸಮ್ಮುಖದಲ್ಲಿರಬೇಕು. ಈ ಪರಿಸರ, ಈ ಅವಕಾಶ ಯಾವ ಕಾಲಕ್ಕೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇದನ್ನು ತಿಳ್ಕೋಬೇಕು. ಸಮಾಜವು ಸಹಿತ ಅದನ್ನೇ ಹೇಳ್ತಾರೆ, ಲೋಕದರ್ಶನ ಭಾಷೆಯ ಅನ್ನೋದು ಒಂದೇ ಒಂದು ಶಬ್ದದೊಳಗೆ ವಿಷ್ಣು ತೀರ್ಥರು ಇಷ್ಟು ವಿಶೇಷ ಅರ್ಥ ಅಡಗಿಸಿಟ್ಟು ಯಾಕೆ ಹಂಗಾಗ್ತದೆ ಅನ್ನೋದಕ್ಕೆ ಇಷ್ಟು ತಿಳಿಸ್ಕೊಟ್ರು. ಬರೀ ಲೋಕದರ್ಶನ ಭಾಷೆಯ ಈ ಒಂದೇ ವಾಕ್ಯದೊಳಗೆ ಇಷ್ಟರ್ಥ ಇಟ್ಟು. ಅದಕ್ಕಾಗಿ ಜೀವನದಲ್ಲಿ ಯಾವುದಾದ್ರು ತಳಕು ಬಳುಕು ಅಂದ್ಕೊಂಡು ಹೋಗ್ಬಿಟ್ಟು ಜೀವನದಲ್ಲಿ ವ್ಯರ್ಥವಾಗಿ ಕಾಲಹರಣ ಮಾಡಬೇಡ್ರಪ್ಪ. ಇಲ್ಲಿ ಬಂದು ಧರ್ಮ ಸಾಧನೆ ಮಾಡ್ರಿ. ಗುರು ಹಿರಿಯರನ್ನ ಎಲ್ಲರೂ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಧರ್ಮವನ್ನು ಸಾಧಿಸೋದಕ್ಕಾಗಿ ಇಲ್ಲೇ ಇರಿ ಅನ್ನುವಂತಹ ಮಾತನ್ನು ಸಹಿತ ಇಲ್ಲಿ ತಿಳಿಸಿಕೊಡ್ತಾರೆ. ಅದೇ ದೇಶ ಪ್ರಶಂಸಾ ಪ್ರಕರಣ. ಇನ್ನೂ ಕೆಲವು ವಿಷಯಗಳನ್ನು ಹೇಳ್ತಾರೆ, ಅದನ್ನು ಮತ್ತೆ ನಾಳಿನ ದಿವಸ ತಿಳ್ಕೊಳ್ಳೋಣ. ಮಧ್ವೇಶ ಅರ್ಪಣ ಮಸ್ತು ಶ್ರೀಕೃಷ್ಣ.